2ನೇ ದಿನ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಅಭಿಮಾನದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಹಿಳೆ ಅಂತ ನನಗೆ ಒಂದು ಟಾಪಿಕ್ ಅನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ, ಆದರೂ 45 ನಿಮಿಷದಲ್ಲಿ ಅದ್ರ ಒಳಗಡೆ ಮುಗಿಸ್ರಿ ಅಂತ ಹೇಳಿದ್ದಾರೆ. ಮುಗಿಸ್ತೀನಿ. ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಹಳ್ಳದಟ್ಟಿಯಲ್ಲಿ ಬಂದಾಗ ಆ ಸುಂದರವಾದ ಗೇಟ್ ನೋಡಿದೆ, ಈ ಪೆಂಡಲ್ ನೋಡಿದೆ, ಇದು ವೈಭವಯುಕ್ತವಾದಂತಹ ಈ ಕಾರ್ಯಕ್ರಮದ ಸ್ಟೇಜ್ ನೋಡಿದೆ. ತಮ್ಮೆಲ್ಲರನ್ನು ನೋಡಿ ಏನೋ ಒಂದು ನಮ್ಮೂರಿಗೆ ನಾನೇ ಹೆಣ್ಮಗಳಾಗಿ ಬಂದಿದ್ದೀನಿ ಅಂತ ಖುಷಿ ಪಟ್ಟೆ. ನನಗೆ ಬಹಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಇದಕ್ಕೆ 75 ವರ್ಷಗಳ ಇತಿಹಾಸ ಇದೆ. ಎಷ್ಟೋ ಜನರು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಅಂತವರು ಏನೇನೋ ತಮ್ಮ ಸಾಧನೆ ಮೂಲಕ ಎಷ್ಟೊಂದು ಹೆಸರು ಮಾಡಿದ್ದಾರೆ. ಅಷ್ಟೇ ಹೆಸರು ಈ ಶಾಲೆಗೂ ಇದೆ ಅಂತ ನನಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮ ಪೂರ್ವೆ ಸರ್ ಆಗಿರೋದು, ಹಿರುವೆ ಸರ್ ಆಗಿರ್ಬೋದು, ಎಷ್ಟು 25 ವರ್ಷ 15 ವರ್ಷಗಳ ಸತತ ಪ್ರಯತ್ನದಿಂದ ಈ ಒಂದು ಗಡಿ ಭಾಗದಲ್ಲಿ ಈ ಕನ್ನಡ ಶಾಲೆಯನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ನೋಡ್ಲಿಕ್ಕೆ ಸಾಕ್ಷಿಯಾಗಿದೆಯಲ್ಲ, ನಿಜವಾಗ್ಲೂ 2 ಕಣ್ಣು ಸಾಲ್ತಾ ಇಲ್ಲ. ಇದನ್ನೆಲ್ಲ ನೋಡ್ಲಿಕ್ಕೆ ಅವ್ರ ಪರಿಶ್ರಮಕ್ಕೆ ಒಂದು ಚಪ್ಪಾಳೆ ಬರಲಿ ದಯಮಾಡಿ ವೀಕ್ಷಕರೇ. ಈಗ ನಾನು ನನ್ನ ವಿಚಾರ ಸಂಕಿರಣದಲ್ಲಿ ಮಹಿಳೆ, ಸಾಹಿತ್ಯ, ಸಮಾಜ ಅಂತ ವಿಷಯ ಕೊಟ್ಟಿದ್ದಾರೆ. ಯಾವುದನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದಕ್ಕೆ ಒತ್ತು ಕೊಟ್ಟು ಹೇಳಬೇಕು ಅದನ್ನು ಹೇಳಿದಾಗ, ನಿಮಗೆ ಸರಿ ಅನಿಸಿದಾಗ ದಯಮಾಡಿ ಚಪ್ಪಾಳೆ ಹೊಡೆದು ನನ್ ಶಬಾಷ್ ಅಂತ ಹೇಳಬೇಕು. ಯಾಕಂತಂದ್ರೆ ಸದ್ಯದ ಪರಿಸ್ಥಿತಿ ಯಾವುದರಲ್ಲಿ ನಿಂತಿದೆ ಅದನ್ನ ನಾನು ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಮೊದಲಿಗೆ ಸಾಹಿತ್ಯದ ಬಗ್ಗೆ ಮೆಲುಕು ಹಾಕೋಣ. ಶಾಸ್ತ್ರೀಯ ಸ್ಥಾನಮಾನ ಯಾವಾಗ ಸಿಕ್ತು, ಆಗಾಗ ಪ್ರಾಚೀನ ಸಾಹಿತ್ಯ, ಆಧುನಿಕ ಸಾಹಿತ್ಯ, ಷಟ್ಪದಿ, ತ್ರಿಪದಿ ಇವೆಲ್ಲ ಹುಟ್ಕೊಂಡು ತಮ್ಮೆಲ್ರಿಗೂ ಗೊತ್ತೇ ಇದೆ. ಅದಾದ ನಂತರದಲ್ಲಿ ದಲಿತ ಬಂಡಾಯ, ನವೋದಯ, ನವ್ಯ, ಪ್ರಗತಿಶೀಲ ಹೀಗೆ ಅನೇಕ ಸಾಹಿತ್ಯದ ಪ್ರಕಾರಗಳು ಬೆಳೆದು ಬಂದು, ಈ ಸಾಹಿತ್ಯದ ಪ್ರಕಾರದಲ್ಲಿ ಪುರುಷರು ಅಲ್ಲಲ್ಲಿ ಮಿಂಚ್ತಾ ಇದ್ರು. ತಮ್ಮ ಸ್ಥಾನಗಳನ್ನ ಹೊರಗಡೆ ಜನರಿಗೆ ಅರ್ಥ ಮಾಡಿಸಿ ಮಿಂಚ್ತಾ ಇದ್ರು. ನಂತರದಲ್ಲಿ ಮಹಿಳೆಯರು ವಚನ ಸಾಹಿತ್ಯದ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದ್ರು. ತಮ್ಮೆಲ್ರಿಗೂ ಗೊತ್ತೇ ಇದೆ. ಯಾರು ಅಂತ ಕೇಳಿದ್ರೆ ನೀವು ಮೊಟ್ಟ ಮೊದಲಿಗೆ ಹೆಸರು ಹೇಳೋದು ಅಕ್ಕ ಮಹಾದೇವಿ ಅಂತಾನೆ ತಾನೆ, ಹೌದಾ ಇಲ್ವಾ? ಹೌದು, ಎಸ್. ಈ ಅಕ್ಕ ಮಹಾದೇವಿಯ ಜೊತೆಗೆ ಸೂಳೆ ಸಂಕವನ್ನು ಕೂಡ ಇದ್ರು. ಅವರು ಸೂಳೆ ಇದ್ರೂ ಕೂಡ ಬಸವಣ್ಣನವರು ಅವರಿಗೆ ಆ ಅನುಭವ ಮಂಟಪದಲ್ಲಿ ಅವರಿಗೆ ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವರಿಗೆ ಅನುವು ಮಾಡಿ ಕೊಟ್ಟಿದ್ರಲ್ಲ, ಅದು ಒಂದು ವಿಪರ್ಯಾಸ ಅಂತ ಹೇಳ್ಬಹುದು. ಇದಕ್ಕೆ ಲಕ್ಕವ ಇರಬಹುದು, ಜೇಡರ ದಾಸಿಮಯ್ಯನ ಪತ್ನಿ ದುಗ್ಗವೇನು ಕೂಡ ಆ ಅನುಭವ ಮಂಟಪದಲ್ಲಿ ಎಲ್ಲ ಅನುಭವ ಶರಣ ಸಾಹಿತ್ಯದಲ್ಲಿ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಾಗ ವಚನ ಸಾಹಿತ್ಯ ಎಷ್ಟು ಸಮೃದ್ಧವಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ನೋದು ತಿಳಿದು ಬರ್ತದೆ. ಅದಾದ ನಂತರದಲ್ಲಿ ಅದರಲ್ಲಿನೇ ನೀವು ನೋಡಬಹುದು ಜಾನಪದ ಸಾಹಿತ್ಯ ಆಗಿರಬಹುದು. ಇತ್ತೀಚಿನ ದಿನಮಾನಗಳಲ್ಲಿ ಚುಟುಕು ಸಾಹಿತ್ಯ, ಕತೆ, ಕಾದಂಬರಿ ಈಗೆಲ್ಲ ನೋಡ್ಕೊಂಡು ಬರ್ತೀರಿ. ಈ ಜಾನಪದ ಸಾಹಿತ್ಯದಲ್ಲಿ ಯಾವುದು ಬಾಯಿಂದ ಬಾಯಿಗೆ ಹರಿದಾಡುವಂತಹ ಕವಿತೆಗಳು. ಅವ್ರು ಯಾರು ಓದಿಲ್ಲ ರೀ, ಬರೆದಿಲ್ಲನೂ ಕೂಡ, ಆದ್ರೂ ಕೂಡ ಬಾಯಿಂದ ಬಾಯಿಗೆ ಹರಿದಾಡುವಂತಹ ಹಾಡು ಒಂದ ಹೇಳ್ತೀನಿ. ಯಾವುದು ಅಂತಂದ್ರೆ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂದು ಬಂಗಾರದ ಮೋರಿ ತೊಳೆದೇನ. ಈ ಬಂಗಾರದ ಮೋರಿ ಅಂದ್ರೇನು? ಮುಖ ಅಂತ. ತೆಂಗಿನಕಾಯಿ ನೀರಿನ ಒಂದು
ಕೈಯಿಂದ ಬಂಗಾರದ ಮುಖ ತೊಳೆಯುವಷ್ಟು ಜ್ಞಾನ ಅವಾಗಿನ ಕಾಲದಲ್ಲಿ ಸ್ತ್ರೀಯರು ಜಾನಪದ ಸಾಹಿತ್ಯದಲ್ಲಿ ಬರಿತಿದ್ರು ಅನ್ನೋದಕ್ಕೆ ಎಷ್ಟೋ ಒಂದು ಆತ್ಮ ಸಾಕ್ಷಿಯಾದಂತಹ ಅವಲೋಕನವನ್ನ ಮಾಡಿ ಅವರು ಬಾಯಿಂದ ಬಾಯಿಗೆ ಆ ಹಾಡುಗಳನ್ನ ಬರಿತಾ ಇದ್ರು ಅನ್ನೋದಕ್ಕಿಂತ ಅಂತ ಇದ್ರು. ಗರ್ತಿ ಹಾಡುಗಳಾಗಿರಬಹುದು, ನೀವು ಒನಕೆ ಕುಟ್ಟು ಹೊತ್ನ್ಯಾಗ ಯಾವ್ದಾದ್ರು ಹಾಡ ಅಂತಿದ್ರೆ ಅದಾಗಿರ್ಬಹುದು, ಬೀಸ್ಕೊಲ್ಲಿನ ಹಾಡ ಆಗಿರ್ಬಹುದು, ಇವೆಲ್ಲ ಸಾಹಿತ್ಯದ ಒಳಗೇನೆ ನಾವು ನೋಡುವಂತಹ ಹಾಡು ಅಂತ. ಅಲ್ಲಿಂದ ಚಿಕ್ಕ ದೇವರಾಯನ ಕಾಲದಲ್ಲಿ ಸಂಜೀವ್ ಹೊನ್ನಮ್ಮನೂ ಕೂಡ ಇದ್ರು, ಅವರು ಪ್ರಸಿದ್ಧ. ಅಲ್ಲಿಂದ ಇಲ್ಲಿಯವರೆಗೆ, ಇಲ್ಲಿ ಅಂತಂದ್ರೆ ಆಧುನಿಕ ಸಾಹಿತ್ಯದಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎಂ.ಕೆ. ಇಂದಿರಾ ಆಗಿರಬಹುದು, ತ್ರಿವೇಣಿ ಆಗಿರಬಹುದು, ಸುನಂದಮ್ಮ ಆಗಿರಬಹುದು, ಅನುಪಮ ನಿರಂಜನ್ ಆಗಿರಬಹುದು, ಇನ್ನು ಹಲವಾರು ಲೇಖಕಿಯರು, ಕವಿಯತ್ರಿಯರು ಬಹಳ ಜನ ತಮ್ಮ ಸಾಹಿತ್ಯ ಲೋಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೊಂದು ಚಪ್ಪಾಳೆ ಇರಲಿ. ಯಾಕಂದ್ರೆ ಅವರು ಈ ಸತ್ಯ ಕೆಲಸ ಮಾಡ್ತಿರೋದು, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸಮಾಜದಲ್ಲಿ ಈ ಸಾಹಿತ್ಯ ಬಿಟ್ಟು ಸಮಾಜದಲ್ಲಿ ಗುರುತಿಸಿಕೊಂಡಂತಹ ಮಹಿಳೆಯರು ಕೂಡ ಇದ್ದಾರೆ. ಪ್ರಪ್ರಥಮ ಮಹಿಳೆ ಯಾರಾದ್ರೂ ಇದ್ರು ಅದನ್ನ ನಾವು ಸೆಲ್ಯೂಟ್ ಹೊಡ್ಲೇಬೇಕು. ಯಾಕಂದ್ರೆ ಅಂತವ್ರು ನೋಡಿ ಪ್ರಚೋದನೆಗೆ ಒಳಗಾಗಿ 100 ಜನ ಹುಟ್ಕೋತಾರೆ, ಅದು ದೊಡ್ಡ ಮಾತಲ್ಲ. ಆದ್ರೆ ಒಬ್ಬರ ಸ್ಟಾರ್ಟ್ ಮಾಡ್ತಾರಲ್ಲ, ನಿಜವಾದ ಭಕ್ತಿ ಅದರಲ್ಲಿ ಇರ್ತದ ಅಂತ ಹೇಳಲಿಕ್ಕೆ ನಾನು ಹೊರಟಿರೋದು. ಈ ಸಮಾಜದಲ್ಲಿ ಯಾರು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ನೀವು ನೋಡಿದ್ದೀರಿ. ಯಾರ್ಯಾರನ್ನ? ಒನಕೆ ಓಬವ್ವ, ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಎಲ್ಲರನ್ನೂ ನೋಡಿದ್ದೀರಿ, ಓದಿದ್ದೀರಿ. ಅವರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಪಾತ್ರ ಇತ್ತು ಅನ್ನೋದು ತಮ್ಗೆ ಗೊತ್ತಿದೆ. ವೈಜ್ಞಾನಿಕ ಯುಗದಲ್ಲಿ ಕಲ್ಪನಾ ಚಾವ್ಲಾ ಆಗಿರಬಹುದು, ಸುನಿತಾ ವಿಲಿಯಮ್ಸ್ ಆಗಿರಬಹುದು, ಇದು ವೈಜ್ಞಾನಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಇಂದಿರಾ ಗಾಂಧಿ ಪ್ರತಿಭಾ ಪಾಟೀಲ್ ವರೆಗೂ ನಾವು ನೋಡ್ತೀವಿ. ಸಾಮಾಜಿಕ ಕ್ಷೇತ್ರಕ್ಕೆ ಬಂದಾಗ ಸಾಲು ಮರದ ತಿಮ್ಮಕ್ಕಳನ್ನ ನೀವು ನೋಡಿದ್ದೀರಿ, ಪೇಪರ್ದಲ್ಲಿ ಓದಿದ್ದೀರಿ, ಆಮೇಲೆ ಎಷ್ಟೋ ಜನ ಕಾರ್ಯಕ್ರಮದಲ್ಲಿ ಕೂಡ ನೋಡಿರ್ತೀರಿ. ಉದ್ಯಮಿಯಾಗಿ ಸುಧಾಮೂರ್ತಿಯವರು, ಇನ್ಫೋಸಿಸ್ ಅಧ್ಯಕ್ಷೆ ಸುಧಾಮೂರ್ತಿಯವರನ್ನು ಕೂಡ ನೀವು ನೋಡ್ತಿದ್ದೀರಿ ಅನ್ನೋದು ಬಹಳ ಹೆಮ್ಮೆ ಅನಿಸ್ತದೆ. ಅದಾದ ತಕ್ಷಣ ಇದೆಲ್ಲನೂ ಎಲ್ಲ ಕ್ಷೇತ್ರದಲ್ಲಿ ನೋಡಿದ್ರು ಕೂಡ ಒಂದು ಕ್ಷೇತ್ರ ಇದೆ, ಯಾವುದದು? ಶಿಕ್ಷಣ ಕ್ಷೇತ್ರ ರೀ. ಅದು ಕೂಡ ಒಬ್ಬಳು ಹೆಣ್ಮಗಳನ್ನೇ ಸ್ಟಾರ್ಟ್ ಮಾಡಿದ್ದು. ಯಾರು ಅಂತಂದ್ರೆ ಸಾವಿತ್ರಿಬಾಯಿ ಫೂಲೆ ಅಂತ. ಸಾವಿತ್ರಿಬಾಯಿ ಫೂಲೆ ಜನ ಸಗಣಿ ಎಸೆದ್ರು ಕೂಡ ಮನೆಗೆ ಹೋಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ರಲ್ಲ, ಅವರಿಗೆ ಒಂದು ಚಪ್ಪಾಳೆ ಇವತ್ತು ಹೊಡಿಲೇಬೇಕು ನೀವು. ಹೀಗೆ 100 ಹೆಸರುಗಳನ್ನ ನಾನು ತೆಗೆದುಕೊಂಡೆ. ಯಾಕೆ ಅಂತಂದ್ರೆ ಇವತ್ತಿನ ನನಗೆ ಕೊಟ್ಟಂತಹ ವಿಷಯದಲ್ಲಿ ಸಮಾಜ, ಸಾಹಿತ್ಯ, ಮಹಿಳೆನೇ ಇದೆ. ಅದಕ್ಕಾಗಿ ನಾನು ಮಹಿಳೆಯರ ಹೆಸರುಗಳನ್ನ ಪಟ್ಟಿ ಮಾಡಿದ್ದೇನೆ. ಅವ್ರೇನಾದ್ರೂ ಬೇರೆ ಪುರುಷರು ಕೊಟ್ಟಿದ್ರೆ ಅದನ್ನ ಬೇರೆ ಮಾಡ್ಕೊಂಡು ಬರ್ತಿದ್ದೆ, ಅವ್ರು ಕೊಟ್ಟಿಲ್ಲ. ಈ ಮಹಿಳೆಯರು ಸಾಹಿತ್ಯ ಕ್ಷೇತ್ರದಲ್ಲಿ 4 ಗೋಡೆಗಳ ಮಧ್ಯ ಇರುವಂತಹ ಮಹಿಳೆಯರು ಪ್ರಪ್ರಥಮ ಬಾರಿಗೆ 12ನೇ ಶತಮಾನದಲ್ಲಿ ಮಹಾದೇವಿ ಅಕ್ಕ ತನ್ನ ಎಲ್ಲ ಕೂದಲುಗಳನ್ನ ಮುಚ್ಚಿಕೊಂಡು ಹೊರಗಡೆ ಬಂದಳು. ತಮ್ಮೆಲ್ರಿಗೂ ಗೊತ್ತೇ ಇದೆ, ನಾನೇನು ಪದೇ ಹೇಳಬೇಕಾಗಿಲ್ಲ. ಆ 12ನೇ ಶತಮಾನದಲ್ಲಿ ಅಕ್ಕ ಹೊರಗಡೆ ಹಾಗೆ ಬಂದಳು ಅಂತಂದ ಕೀಳರಿಮೆ ಯಾರಿಗಾದ್ರೂ ಇತ್ತ? ಮಹಾದೇವಿಗೆ ಅಕ್ಕ ಅಂತ ಹೆಸರು ಕೊಟ್ಟು ಆ ಶರಣರ ಸಾಹಿತ್ಯದಲ್ಲಿ ಸಹೋದರತ್ವ, ಸಹೋದರಿ ಅನ್ನುವ ಬೀಜವನ್ನು ಬಿತ್ತಿದ್ರಲ್ಲ, ಅದಕ್ಕೊಂದು ನನಗೆ ಬಹಳ ಒಂದು ಖುಷಿ ಕೊಡ್ತದ. 12ನೇ ಶತಮಾನದಲ್ಲಿನೇ ಅಕ್ಕನಿಗೆ ಮಹಾದೇವಿ ಅಕ್ಕ ಅನ್ನುವ ಒಂದು ಹೆಸರು, ಹೊಸ ಹೆಸರಿಟ್ಟು ಸೋದರತ್ವದ ಗುಣ ತೋರಿಸಿದ್ರು. ಆದ್ರೆ ಇಂದಿನ ಸದ್ಯದ ಪರಿಸ್ಥಿತಿಯನ್ನು ಆಮೇಲೆ ಮೆಲುಕು ಹಾಕ್ತೀನಿ ಯಾವುದು ಅಂತಂದು. ಮನೆ ಬಿಟ್ಟು ಅಕ್ಕ ಬಂದಾಗ ಎಲ್ಲರ ಮುಂದೆನೂ ಪ್ರೀತಿಯಿಂದ ತನ್ನ ಅನುಭವಗಳನ್ನ ಹಂಚಿಕೊಂಡು ಎಲ್ಲರ ಜೊತೆ ಬೆರೆತು ಮಾತಾಡ್ತಿರುವಾಗ ಅಲ್ಲಮ್ಮ ಪ್ರಭುನು, ಬಸವಣ್ಣವರು ಸ್ವತಃ ಎಲ್ಲರೂ ಕೂಡ ಒಪ್ಕೊಂಡು ಶಿವಶರಣೆ ಅಂತಂದ ಅವಳಿಗೆ ಒಂದು ಸ್ಥಾನ ಮಾನ ಕಲ್ಪಿಸಿದ್ರು. ಅದಾದ ನಂತರದಲ್ಲಿ
ನಂತರದಲ್ಲಿ ಯತ್ರ ನಾರೆಸ್ತು ಪೂಜತೆ ರಮಣತೆ ತತ್ರ ದೇವತಾ ಅಂತ ಹೇಳಿದ್ರು. ಇದರ ಅರ್ಥ ಏನು? ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೆ ಅಲ್ಲಿ ದೇವಾನು ದೇವತೆಗಳು ವಾಸವಾಗಿರ್ತಾರೆ ಅಂತ. ಇದು ಸತ್ಯ. ಪ್ರತಿಯೊಂದು ಯಾವುದು ಮಾರ್ಚ್ ಬಂತಂತಂದ್ರೆ, ಇದು ನಮ್ಮ ಮಹಿಳಾ ದಿನಾಚರಣೆ ಬಂತಂತಂದ್ರೆ ಎಲ್ಲಾ ಪುರುಷರು ಹೇಳೋದಿದೆ, ಯತ್ರ ನಾರೆಸ್ತು ಪೂಜತೆ ರಮಂತೆ ತತ್ರ ದೇವತಾ ಅಂತ ಹೇಳಿನೇ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸದ್ಯದ ಪರಿಸ್ಥಿತಿ ಗಮನಕ್ಕೆ ನಿಮಗೆ ಆಮೇಲೆ ತರ್ತೀನಿ. ಈ ಹಿನ್ನಡೆ ಒಳಗ ಹೆಣ್ಣಿನ ಸ್ಥಿತಿ ಹೆಂಗಿತ್ತು ಅಂತಂದ್ರೆ, 4 ಗೋಡೆ ಮಧ್ಯೆ ಹೊರಗಡೆ ಬಂದಳು, ಸ್ವತಂತ್ರವಾಗಿ ತಾನು ಸಮಾಜದಲ್ಲಿ ಅರ್ಥಕೊಂಡು ಬಾಳುವ ಒಂದು ಕಲ್ಪನೆಯನ್ನು ಮಾಡಿ ಹೊರಗಡೆ ಬಂದಳು. ಆದ್ರೆ ಪುರುಷ ಸಮಾಜ ಮೇಲೆ ದೀಪ ಇಟ್ಟಂತೆ ಒಮ್ಮೆ ಸ್ವಾತಂತ್ರ್ಯ ಕೊಟ್ರು, ಒಮ್ಮೆ ಸ್ವಾತಂತ್ರ್ಯ ಕಸಿದುಕೊಂಡ್ರು. ತಮಗೆ ಹೆಂಗ್ ಬೇಕಂಗ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಸ್ವಾತಂತ್ರ್ಯ ಕೊಟ್ಟಾಗನೂ ಕೂಡ ಮಹಿಳೆ ಸುಮ್ಮನೆ ಇರಲಿಲ್ಲ. ಎಷ್ಟು ಸಿಗ್ತದೆಯೋ ಅಷ್ಟದರಲ್ಲಿನೇ ಸಾಧನೆ ಮಾಡಿ ತೋರಿಸಿದಳು ಅವಳು. ಯಾವ ತರ ಅಂತಂದ್ರೆ, ನೀವು ನೋಡಿದ್ದೀರಲ್ಲ, SSLC ಆಗಿರಬಹುದು, PUC ಆಗಿರಬಹುದು, BA ಆಗಿರಬಹುದು, BCom ಆಗಿರಬಹುದು, ಇಂಥ ಎಲ್ಲಾ ಕ್ಷೇತ್ರಗಳಲ್ಲಿ ರ್ಯಾಂಕ್ ಅವಳೆ. ಗೋಲ್ಡ್ ಮೆಡಲ್ ಕೂಡ ಅವಳೆ. ತನ್ನ ಸಂಧಿ ಸಿಕ್ಕಾಗ ನಾನು ಇದ್ದೇನೆ ಅನ್ನುವ ಸಾಧಕಿ ಅನ್ನುವ ಒಂದು ಪಟ್ಟ ಅವಳು ಕೂಡ ಪಡಿಬೇಕು ಅನ್ನುವ ಆಸೆಯಿಂದ ದುಡಿಕೊಂತ ಬಂದಿದ್ದಾಳೆ. ಇದನ್ನೆಲ್ಲ ನೋಡಿದಾಗ ನಂತರದಲ್ಲಿ ಸುತನೇ ಸದ್ಗತಿ ದಾತನೆ, ಸುತನೇ ಸದ್ಗತಿ ದಾತನೆ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಹೆಣ್ಣು ಮಗು ಹುಟ್ಟಿದರೆ ಅದು ಕಳಂಕ, ಗಂಡು ಮಗು ಹುಟ್ಟಿದರೆ ಸ್ವರ್ಗಕ್ಕೆ ದಾರಿ, ಮೋಕ್ಷಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಏನಾಯ್ತು? ಸದ್ಯದ ಪರಿಸ್ಥಿತಿ ಭ್ರೂಣ ಹತ್ಯೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಭ್ರೂಣ ಹತ್ಯೆ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಯಾರಿಗೆ ಬೇಕು ಅವರೆಲ್ಲನೂ ಕೂಡ ಗಂಡ್ಮಕ್ಳು ಒಂದಿದ್ರೆ ಸಾಕು ಅನ್ನುವ ಛಲ ತೊಟ್ಟು, ಗಂಡ್ಮಕ್ಳು ಒಂದಾದ್ರೆ ಮುಗೀತು ಅನ್ನುವ ಪದ್ಧತಿಯಲ್ಲಿ ಅವರು ಮುಂದುವರಿದ್ರು. ಹಿಂಗಾಗಿ ಹೆಣ್ಣಿನ ಸಂಖ್ಯೆ ಈಗ ಕಡಿಮೆನೇ ಇದೆ. ಈ ಸ್ವರ್ಗಕ್ಕೆ ದಾರಿ ಎಲ್ಲ ಅಂತ ಅಂದಾಗ ಕೂಡ ಎಷ್ಟು ಜನ ಗಂಡ್ಮಕ್ಳು ಹೆಣ್ಮಕ್ಳು ಅಥವಾ ಮನೆತನವನ್ನ ಅವ್ವ ಅಪ್ಪ ನೋಡ್ತಾ ಇದ್ದರು ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ, ಮೊನ್ನೆ ನಡೀತಲ್ಲ, ಯಾವುದು ಬೆಳಗಾವಿಯಲ್ಲಿ ಒಂಟಮೂರಿಯಲ್ಲಿ ನಡೆದಂತಹ ಘಟನೆ ತಮ್ಮೆಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಕೊಡ್ತಾ ಇಲ್ಲ. ಸದನದಲ್ಲಿ ಉಮಾಶ್ರೀ ಅವರು ಮಾತಾಡಿದ್ರಲ್ಲ, ಅದನ್ನ ಹೇಳಲಿಕ್ಕೆ ಹೊರಟಿದ್ದೀನಿ. ಏನು ಅಂತಂದ್ರೆ, ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಸ್ವಾಮಿ, ಆದ್ರೆ ಅವರಿಗೆ ಗೌರವ ಪ್ರೀತಿ ತೋರಿಸೋರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾ ಇದ್ರು ಉಮಾಶ್ರೀ ಅವರು. ನಾನು ಕೂಡ ಹೆಣ್ಣು, ನಾನು ದುಡಿದಿದ್ದೇನೆ, ನನ್ನ ಅವ್ವ ಅಪ್ಪನ ಸಾಕಿದ್ದೇನೆ, ಮಣ್ಣು ಕೂಡ ನಾನೇ ಮಾಡಿದ್ದೇನೆ ಅಂತ ಎದೆ ತಟ್ಟಿ ಉಮಾಶ್ರೀ ಮಾತನಾಡಿದ್ರಲ್ಲ, ಆ ಹೆಣ್ಣಿಗೆ ಹೆಂಗಾಗಿರ್ಬೇಕು ಅಂತ. ಉಮಾಶ್ರೀ ಅವರು ನಾವು ಹೆಸರಷ್ಟೇ ಕೇಳ್ತೇವೆ, ಆದ್ರೆ ಹೆಣ್ಣು ಅಂತ ಬಂದಾಗ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅದನ್ನ ನೋಡಿದ ಅದನ್ನ ಒಂದು ಕಡೆ ಇಟ್ಕೊಂಡು ಸತ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ಸತ್ಯದ ಜೀವಂತ ಲೈವ್ ಉದಾಹರಣೆ ಕೊಡ್ತಾ ಇದ್ದೇನ್ರಿ. ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ, ನನಗೆ ಇಲ್ಲಿ ಕೇಳಿ ಬರ್ತಾ ಇದೆ. ಈಗ ಸತ್ಯದ ಪರಿಸ್ಥಿತಿಯಲ್ಲಿ ನೋಡ್ರಿ, ನಮ್ಮ ಮನೆ ಮುಂದೆ ಜಯಶ್ರೀ ಅಂತ ಬರ್ತಾಳೆ. ಏನ್ ಮಾಡ್ತಾಳೆ ಗೊತ್ತವಳು? ಕಸ ಹುಡುಕ್ತಾಳೆ. ಯಾವುದು? ಮುನ್ಸಿಪಾಲ್ಟಿ ರೀ. ಮುನ್ಸಿಪಾಲ್ಟಿ ಕಸ ಹುಡ್ಕೊಂತ ನಮ್ಮ ಮನೆ ಮುಂದೆ ಬರ್ತಾಳೆ. ನಾನು ಎಷ್ಟೋ ಸಾರಿ ಚಹಾ ಕೊಡ್ತೀನಿ. ಫಸ್ಟ್ ಟೈಮ್ ಕೊಟ್ಟಾಗ ನಾನು ಕೇಳಿದೆ, ಏನ ಯಾಕಮ್ಮ ನಿಂದ ಎಷ್ಟು ಪೇಮೆಂಟ್ ಕೊಡ್ತಾರೆ ಅಂತ ಕೇಳಿದೆ. ಅವಳು ಏನ್ ಹೇಳಿದ್ರು, ಪೇಮೆಂಟ್ 5-6 ಸಾವಿರ ಇದೆ ಅಂತ. ಚಲೋ ಐತಲ್ಲ ಅಂತಂದೆ. ಏನ್ ಮಾಡುದ್ರಿ ಅಂತ ಕೇಳಿದ್ರು. ಯಾಕ ಅಂತ ಕೇಳಿದೆ. ಗಂಡ ಪರ್ಮನೆಂಟ್ ಇದ್ದಾರೆ, ಗಂಡ ಸತ್ತು ಹೋದ್ಮೇಲೆ ಅನುಕಂಪದ ಆಧಾರ ಮೇಲೆ ನಂಗೆ ನೌಕರಿ ಸಿಕ್ಕಿದೆ ರೀ ಅಂತಂದ್ರು. ಇಷ್ಟಕ್ಕೆ ಅಲ್ಲ, ಅವನು ಸತ್ತು ಹೋದ, ಒಂದು ಮಗು ಇದೆ ರೀ ನನಗೆ, ಗಂಡು ಮಗು, ಅದನ್ನ ಸಾಕಬೇಕು. ಅಷ್ಟು ಅಲ್ಲ, ನಾನು ತಂದೆಯನ್ನು ಕೂಡ ನಾನೇ ಸಾಕ್ತಾ ಇದ್ದೀನಿ ಅಂತ ಹೇಳಿದಳಲ್ಲ. ಇದು ಲೈವ್ ಉದಾಹರಣೆ, ಇದಕ್ಕೆ ಅದು ಚಪ್ಪಾಳೆ ಕೊಡ್ರಿ. ಯಾಕಂತ ಕೇಳಿದೆ ನಾನು, ಯಾರು ಸಾಕವ್ರಿ ಅಂತ. ಅವಳದು ನಂದು ಒಂದು ಹೆತ್ತು ಕರಳಲ್ರಿ, ನಾನು ಮಗನ ಹಡ್ದಿದ್ದೀನಿ, ನಮ್ಮ ಅಣ್ಣ ತಮ್ಮ ಯಾರು ನೋಡುವುದಿಲ್ಲ, ನಮ್ಮ ಅಪ್ಪ ಎಲ್ಲಿ ಹೋಗ್ಬೇಕು, ಸಾಯಿತನ್ನ ನಾ ಹಿಡಿಬೇಕಲ್ರಿ ಮೇಡಮ್ ಅಂತಂದ್ರು. ಅಂದ್ರೆ
ಕಸ ಹುಡುಗುವವರು ಕೂಡ ತಂದೆ ತಾಯಿಯನ್ನ ಸಾಕ್ತಾರೆ ಅನ್ನುವುದಕ್ಕೆ ನೈಜ ಸ್ಥಿತಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೇನೆ. ಈಗ ಹೆಣ್ಣಿನ ಪರಿಸ್ಥಿತಿ ಹೆಂಗಿದೆ ನಿಮಗೆ ಗೊತ್ತೇ ಇದೆ. ಯೌವನ ಅವಸ್ಥೆಯಲ್ಲಿ ಇದು ಹುಟ್ಟಿದ ಸಂದರ್ಭದಲ್ಲಿ ತಂದೆ ತಾಯಿಯರ ಆಶ್ರಯದಲ್ಲಿರ್ತೀರಿ, ಯೌವನ ಅವಸ್ಥೆಯಲ್ಲಿ ಗಂಡನ ಆಶ್ರಯದಲ್ಲಿರ್ತೀರಿ, ತದನಂತರದಲ್ಲಿ ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತೀರಿ. ಹಾಗಂದ್ರೆ ಎಲ್ಲರನ್ನು ಕೇಳಿನೇ ನಾವು ಮಾಡ್ಬೇಕಲ್ಲ. ಸ್ವತಂತ್ರ ಇದೆಯಾ ನಮ್ಗೆ? ಎಲ್ಲಿ ಇರ್ತೇವೋ ಅಲ್ಲಿ ಇನ್ನೊಬ್ಬರ ಆಧಾರದ ಆಶ್ರಯದಲ್ಲಿ ಇರುವಾಗ ಸ್ವಾತಂತ್ರ್ಯ ನಾವು ಕಳ್ಕೊತಾ ಇದ್ದೇವೆ ಏನೋ ನನಗೆ ಅನಿಸ್ತಾ ಇದೆ. ಒಂದು ಸಂಸಾರ ಅಂದ್ಮೇಲೆ ಹೆಂಗಿರ್ತದ? ಒಂದು ಹಕ್ಕಿಗೆ 2 ರೆಕ್ಕೆಗಳು, ಒಂದು ರಥಕ್ಕೆ 2 ಚಕ್ರ, ಒಂದು ನಾಣ್ಯಕ್ಕೆ 2 ಮುಖಗಳು, ಇದೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಸಂಸಾರ ಅನ್ನೋದು ಸತಿಪತಿಗಳ ಮಿಲನ. ಇವು 2 ಸಂಸಾರಕ್ಕೆ 2 ಬಂಡೆ ಇದ್ದ ಹಾಗೆ 2 ಗಾಲಿಗಳು ಇದ್ರೇನೆ ಸಕ್ಸಸ್ ಆಗ್ತದ ಅಂತ ತಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಮದುವೆ ಆದ ತಕ್ಷಣ ಹೆಣ್ಮಕ್ಳು ಏನ್ ಮಾಡ್ತಾರೆ? ಮನೆ ಕೆಲಸ ಮಾಡ್ತಾರೆ, ಅಡಿಗೆ ಮಾಡಿ ಉಣ ಬಡಿಸ್ತಾರೆ, ಎಲ್ಲರ ಆರೈಕೆ ಮಾಡ್ತಾರೆ. ಇದನ್ನೇ ಮಾಡೋದಲ್ವಾ? ಆವಾಗ ಉಪಜೀವನಕ್ಕಾಗಿ ಪುರುಷರು ಹೊರಗಡೆ ಹೊಂಟರು. ಅವ್ರೇನ್ ಮಾಡ್ಬೇಕು? ಉಪಜೀವನಕ್ಕಾಗಿ ಹೊರಗಡೆ ಹೊಂಟಾಗ ಉಪಜೀವನ ಅವ್ರದ್ದಾಯ್ತು, ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಆಯ್ತು, ಸಮ ಆಯ್ತು ತಾನೆ? ಆಯ್ತೋ ಇಲ್ಲೋ? ಅದಕ್ಕಿಂತ ಮಿಗಿಲಾದ ಕೆಲಸ ಯಾವುದು ಅಂತಂದ್ರ 9 ತಿಂಗಳು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೋದು, ಗರ್ಭಧಾರಣೆ, ನಂತರದಲ್ಲಿ ಮಕ್ಕಳನ್ನು ಹೇರೋದು. ಅದಾದ ನಂತರ ಅಷ್ಟಕ್ಕೆ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಬರ್ತದ? ಇಲ್ಲ. ಮಕ್ಕಳಿಗೆ ಉಣಿಸೋದು, ತಿನ್ಸೋದು, ಎದೆ ಹಾಲು ಉಣಿಸೋದು, ಆರಾಮಿಲ್ದಾಗ ಆರೈಕೆ ಮಾಡೋದು, ಇದೆಲ್ಲನೂ ಕೂಡ ಬೆಳಿತಾ 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 ಹೆಣ್ಮಕ್ಕಳಿಗೆ ನಮ್ದಿದೇ ಕೆಲಸ, ಇದನ್ನ ಬಿಟ್ರೆ ಬೇರೆ ಇದ್ಯಾವುದೂ ಇಲ್ಲ ಅಂತಂದು ಆ ಕೆಲಸದಲ್ಲೇ ತಮ್ಮ ಪ್ರೀತಿಯನ್ನ ತೋರಿಸ್ಲಿಕ್ಕೆ ರೆಡಿ ಆದ್ರು. ರೆಡಿ ಆದ್ರಲ್ಲ, ಅವಾಗೂ ಕೂಡ ಯಾವುದು ಸ್ವಾತಂತ್ರ್ಯ ಇಲ್ಲ ಮಹನೀಯರೇ. ಅದಕ್ಕಾಗಿ ನಂದಿದೇ ಕೆಲಸ ಅಂದ್ಬಿಟ್ಟು ಅವರು ಹೊರಗಡೆ ಬರಲೇ ಇಲ್ಲ. ಪುರುಷರು ಮಾತ್ರ ಹೊರಗಡೆ ಹೋದ್ರು, ಮಹಿಳೆ ಹೊರಗಡೆ ಬರಲೇ ಇಲ್ಲ. ಹೀಗಾಗಿ ಅವಳನ್ನ ದುರ್ಬಳಕೆ ಮಾಡ್ಕೋತಾರ ಅನಿಸ್ತಾ ಇದೆ ಅಲ್ಲ? ಖಂಡಿತ ಅದು ದುರ್ಬಳಕೆ. ಎಲ್ರು ಇದು ಮಾಡು, ನೀವು ನೋಡಿದ್ದೀರಿ, ನಿಮ್ಗೂ ಅರ್ಥ ಆಗ್ತದ. ಮನೆಗೆ ಬಂದವ್ರೆ ಅದ್ ಕೊಡು, ಇದು ಕೊಡು, ಅದು ಮಾಡು, ಈ ತರನೇ ಇದೆ. ಎಲ್ಲರ ಪರಿಸ್ಥಿತಿ ಈ ತರಾನೇ ಇದೆ. ಯಾರು ಹೇಳಲ್ಲ ಅಷ್ಟೇ ಸ್ವಾಮಿ, ನಾನು ಹೇಳ್ತಾ ಇದ್ದೇನೆ, ಎಲ್ರ ಪರಿಸ್ಥಿತಿ ಇಷ್ಟೇ ಇದೆ. ಯಾಕೆ? ನಾವು ಅದಕ್ಕೆ ಒಕ್ಕೆ ಬಿಟ್ಟಿದ್ದೇವೆ, ಹೀಗೆ ಅಂತ ನಾವು ಒಪ್ಕೊಂಡಿದ್ದೇವಲ್ಲ, ಅದು ತಪ್ಪ. ನಾವು ಕೂತು ಆಲೋಚನೆ ಮಾಡಬೇಕಾಗಿದೆ. ಈಗ ಒಂದೊಂದು ಕಡೆ ನಾವು ಹೇಳ್ತೇವೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯರು ಇರ್ತಾರೆ ಅಂತ. ಹೌದಾ? ಒಪ್ಕೋತೇವೆ, ಎಲ್ಲರೂ ಹೇಳ್ತಾರೆ. ಯಾಕೆ ಯಶಸ್ವಿ ಪುರುಷರ ಹಿಂದೆ? ಮನೆಯಲ್ಲೆಲ್ಲ ಸಹಕಾರ ಕೊಡ್ತಾರಲ್ಲ, ಅದಕ್ಕಾಗಿ ಆ ತರ ಹೇಳ್ತೇವೆ. ಆದ್ರೆ ಯಶಸ್ವಿ ಮಹಿಳೆ ಹಿಂದೆ ಪುರುಷರಿದ್ದಾರ? ಇಲ್ಲ. ನಿಮ್ ಕಡೆದು ಉತ್ತರ ನನಗ್ ಬೇಕು. ಇಲ್ಲ. ಕೋಟಿಗೊಬ್ರು, ಲಕ್ಷಕ್ಕೊಬ್ರು ನನಗ್ ಬೇಡ. ಸದ್ಯದ ಪರಿಸ್ಥಿತಿ ಎಲ್ಲರೂ ಮನೆಯಲ್ಲೇ ಇದು ಇದೆಯಾ? ಯಶಸ್ವಿ ಮಹಿಳೆಯ ಹಿಂದೆ ಪುರುಷರಿದ್ದಾರ? ಇಲ್ಲ ಅಂತಾನೆ ನಾನು ಕನ್ಸಿಡರ್ ಮಾಡೋದು. ಯಾಕಂದ್ರೆ ಎಲ್ಲರೂ ಸಕ್ಸಸ್ ಅನ್ನ ಪುರುಷರೇ ಹೊಂದಿದ್ದಾರೆ. ಮಹಿಳೆಯರು ಅಲ್ಲಿ ಇಲ್ಲಿ ಹೊಂದಿದಾರಲ್ಲ, ಅದು ಸಕ್ಸಸ್ ಅನ್ನುವುದಿಲ್ಲ ಅಂತ. ಅದಕ್ಕೆ ಅದು ಒಂದು ಕಾಡುವ ಪ್ರಶ್ನೆ. ಈಗ ಆಧುನಿಕ ಸಾಹಿತ್ಯ ಲೋಕದಲ್ಲಿ ತಗೊಂಡಾಗ ನಮಗೆ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದು ಸ್ವಾಮಿ? ಎಷ್ಟು ಬಂದು ರೇ? 8 ಅಲ್ಲ? ಗುಡ್, ವೆರಿ ಗುಡ್. 8ರಲ್ಲಿ ಮಹಿಳೆಯರು ಯಾರಾದ್ರೂ ಇದ್ದಾರಾ? ಮಹಿಳೆಯರು ಯಾರು ಇಲ್ಲ ರೀ. ಎಲ್ಲ ಗಂಡು ಮಕ್ಕಳೇ, ಪುರುಷರೇ. ಯಾಕೆ ಹೆಣ್ಮಕ್ಕಳನ್ನು ಮುಖ್ಯ ವಾಹಿನಿಗೆ ಅವರು ತರಲೇ ಇಲ್ವಾ? ತಂದ್ರೆ ಅವ್ರಿಗೇನು ಕೀಳರಿಮೆ ಆಗುತ್ತಾ? ಅಂತಹ ಬರೆಯುವ ಕ್ಯಾಪಾಸಿಟಿ ಅವ್ರಿಗೆ ಇಲ್ಲೇನು? ಅವರನ್ನು ನೋಡುವ ದೃಷ್ಟಿಕೋನ ಇವ್ರಿಗೆ ಇಲ್ಲೇನು? ಇದು ಒಂದು ನನಗೆ ಕಾಡುವ ಪ್ರಶ್ನೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು 8 ಜನ ಪುರುಷರಾದ್ರೆ ಮಹಿಳೆಯರಿಗೆ ಯಾಕಿಲ್ಲ? ಅವ್ರು ಯಾರು ಬರದೇ ಇಲ್ವಾ ಅಂತ ಎಷ್ಟೋ ಘಟಾನಿಘಟು ಕವಿಯತ್ರಿಯರು, ಲೇಖಕಿಯರು ಇದ್ದಾರೆ. ಆದ್ರೂ ಕೂಡ ಇದು ಸಿಕ್ಕಿಲ್ಲ. ಯಾಕೆ ಅನ್ನೋದು ಕೂಡ ಒಂದು ಕಡೆ ರೀ ನನಗೆ. ಯಾಕಂದ್ರೆ ನಾವು ಎಲ್ಲರೂ ಸಮಪಾಲು ಸಮಬಾಳು ಎಲ್ಲ ಅಂತ ಹೇಳ್ತೇವೆ. ಮತ್ ಇದರಲ್ಲಿ ಯಾಕೆ ಇಲ್ರಿ? ನಾವು ಇದರಲ್ಲಿ ಹಿಂದೆನೇ ಇದ್ದೇವೆ. ಹಂಗಾದ್ರೆ ಬರ್ಬೇಕಲ್ಲ ನಮಗೂ.
ನಾವು ಇದರಲ್ಲಿ ಹಿಂದೆನೇ ಇದ್ದೇವೆ ಅಂತ. ಮತ್ತೊಂದು, ಹೆಣ್ಮಕ್ಕಳನ್ನ ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ನಾನು ಮಹಿಳೆ ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ಮಾತಾಡ್ತಾ ಇದ್ದೇನೆ. ಮಹಿಳೆಯರ ಬಗ್ಗೆ, ಸ್ಥಾನಮಾನದ ಬಗ್ಗೆ ಸ್ಟೇಜ್ ಮೇಲೆ ನೋಡ್ರಿ, ಯಾವಾಗಾದ್ರೂ ಇದು ಸತ್ಯ ಅಂತೂ ಒಪ್ಕೊಳ್ಳೇಬೇಕು. ಸ್ಟೇಜ್ ಮೇಲೆ ಗಂಡಸರೇ ಬಂದು ಸನ್ಮಾನ ಮಾಡ್ತಾರೆ, ಹೂ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳೇನೆ ಕರೀತಾರೆ. ಯಾಕೆ? 12ನೇ ಶತಮಾನದಲ್ಲಿ ಸೋದರತ್ವದ ಭಾವನೆ ಈಗಿಲ್ವೇನ್ರಿ? ಯಾರು ಬಂದು ಅವ್ರಿಗೆ ಕೊಟ್ರೆ ಕೆಟ್ಟ ಅನಿಸ್ತದೆ ಏನು ಅವ್ರಿಗೆ? ನಾನು ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇಲ್ಲ, ಯಾವುದೇ ಸ್ಟೇಜ್ದಲ್ಲೂ ಎಲ್ಲಿ ಹೋದ್ರೂ ಕೂಡ ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳೇ ಕೊಡ್ತಾರೆ, ಗಂಡ್ಮಕ್ಕಳೇ ಕೊಡ್ತಾರೆ ಅನ್ನೋದು ಇಲ್ಲಿ ಸಹೋದರತ್ವದ ಭಾವನೆ ಕೊರತೆ ಆಗ್ತಾ ಇದೆ ಎನ್ನುವ ಒಂದು ಮನಸ್ಥಿತಿ ನನ್ನದಾಗಿದೆ. ಎಲ್ಲರೂ ಅದೇ ಮನಸ್ಥಿತಿಯಲ್ಲಿ ಇದ್ರೆ ಹೆಂಗಾಗ್ತದ ಅಂತಂದ್ರೆ ಒಂದೇ ಸ್ಥಾನಮಾನ ಸಿಕ್ಕಂಗ ಆಗ್ತದೆ, ಆದ್ರೆ ಸಿಗ್ತಾ ಇಲ್ಲ ಅನ್ನೋದೊಂದು ಕೊರಗು. ಎರಡನೇದು, ಜನನಿ ಜನ್ಮಭೂಮಿ ಸ್ವರ್ಗಾದಭಿ ಗರಿಯಸಿ ಅಂತೆಲ್ಲ ಹೇಳ್ತಾರೆ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ. ಹೌದು ರೀ, ಯಾಕಂದ್ರೆ ಹೆತ್ತ ತಾಯಿ ಹೊತ್ತ ನೆಲ ಇವೆರಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನೋದು ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇದಕ್ಕೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 2 ಜನ ಗಂಡ ಹೆಂಡತಿ ನೌಕರಿಗೆ ಹೋದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ಹೊರಗಡೆನೇ ಇರ್ತಾರ್ರಿ. ಆದ್ರೆ ಸಾಯಂಕಾಲ ಬಂದಾಗ ಕೀಲಿ ತೆಗೆದು ಒಳಗಡೆ ಹೋದಾಗ ಪುರುಷರು ಏನ್ ಮಾಡ್ತಾರೆ? ಸೋಫಾದ ಮೇಲೆ ಮಾಡು ಅಂತ ಹೇಳ್ತಾರೆ. ಎಸ್ ತಾನೆ? ಅದಾದ ತಕ್ಷಣ ಹೆಂಡತಿ ಏನ್ ಮಾಡ್ತಾಳೆ? ಹೌದು, ಗಂಡ ಚಹಾ ಬೇಡ್ತಾ ಇದ್ದಾರೆ, ಕೊಡ್ಬೇಕು ಅಂತ ಬ್ಯಾಗ್ ಇಟ್ಟವಳೆ, ಚಹಾ ಮಾಡ್ಲಿಕ್ಕಿಟ್ಟು ತಾ ಫ್ರೆಶ್ ಆಗಿ ಚಹಾ ಕೊಟ್ಟು ತಾ ಕುಡಿತಾಳೋ ಇಲ್ಲೋ, ಮತ್ ನೆಕ್ಸ್ಟ್ ಕೆಲಸ ಏನು? ಬಾಂಡಿ ತಿಕ್ಕೋದಿರ್ತದ, ಬಟ್ಟೆ ಒಗೆಯೋದಿರ್ತದ, ಇನ್ಯಾವುದೋ ಕೆಲಸ ಇದ್ದೇ ಇರ್ತದ. ಆದ್ರೆ ನನಗನಿಸುತ್ತಿದೆ ಇದು ಬದಲಾಗೋದು ಯಾವಾಗ? ಸಮ ಅಂದಾಗ ಬದಲಾಗೋದು ಯಾವಾಗ? ಹೌದಲ್ಲ? ನೀವು ಒಪ್ಕೋತಿರೋ ಇಲ್ಲೋ? ಅಂತ ದಿನಮಾನಗಳಿಗಾಗಿ ನಾನು ಕಾಯ್ತಾ ಇದ್ದೇನ್ರಿ. ಯಾಕಂತಂದ್ರೆ ಪುರುಷ ಪ್ರಧಾನ ಅನ್ನೋದು, ಪುರುಷ ಪ್ರಧಾನ ಮೊದಲು ಇತ್ತು, ಈಗ ಮಹಿಳೆಯರು ಎಲ್ಲ ಕಡೆನೂ ತಮ್ಮ ಛಾಪನ್ನು ಮೂಡಿಸಿದಾರಲ್ಲ. ಮುಂದಲ್ಲ ಕೊನೆಗೊಂದು ನಿಮ್ಗೆ ಗಟ್ಟಿಯಾದಂತಹ ಸಂದೇಶ ಕೊಡ್ತಾ ಇದ್ದೀನಿ. ಇದಕ್ಕೂ ಅದಕ್ಕೂ ಲಿಂಕ್ ಇರಲಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು ಅಂತೆಲ್ಲ ಹೇಳ್ತೀರಿ. ಆದ್ರೆ ಎಲ್ಲಿದ್ದೀರಿ? ನಾನು ಅದಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯ ಮೇಲೆ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂತಂದ್ರೆ, ಈಗ ನೋಡ್ರಿ, ಗೌಂಡಿ ಕೆಲಸ ಹೋಗ್ತಾರಲ್ಲ, ಗೌಂಡಿ ಕಡೆ ಕೆಲಸ ಎಷ್ಟೊಂದು ಜನ ಹೆಣ್ಮಕ್ಳು ಗೌಂಡಿ ಕೆಲ್ಸಕ್ಕೆ ಹೋಗ್ತಾರ್ರಿ. ಎಷ್ಟರಿಂದ ಸಮಯ? 8ರಿಂದ 1 ಗಂಟೆ ತನಕ ಹೋಗ್ತಾರೆ. ಜೇನ್ಸು ಹೋಗ್ತಾರೆ. ಆ ಗೌಂಡಿ ಬಿಡ್ರಿ, ಹೊಲದಲ್ಲೂ ಹೋಗ್ತಾರಿಲ್ರಿ. ಹೊಲದಲ್ಲೂ ಕಸ ತೆಗಿಲಿಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಪಗಾರ ಕಡಿಮೆ, ಇದು ಆ ಹೆಣ್ಮಕ್ಳಿಗೆ ಕಡಿಮೆ ಕೊಡ್ತಾರೆ, ಗಂಡು ಮಕ್ಕಳಿಗೆ ಹೆಚ್ಚಿಗೆನೆ ಕೊಡ್ತಾರೆ. ಯಾಕ್ರಿ ಇದು ಭೇದ ಭಾವ? ಅವರು ಕೆಲಸನೇ ಮಾಡಿರ್ತಾರಲ್ಲ, ಅವ್ರಷ್ಟೇನೆ ಕೊಡ್ಬೇಕಲ್ಲ. ಇದು ನಾವು ಯಾಕೋ ಹಿಂದೆ ಸರಿತಾ ಇದ್ದೇವೆ? ಯಾಕೋ ಮನ್ಸು ಬಿಚ್ಚಿ ನಾವು ಬೇಡ್ತಾನೆ ಇಲ್ಲ. ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ನನಗೆ ಇಷ್ಟು ಬೇಕು, ಯಾಕೆ ಕೊಡೋದಿಲ್ಲ ಅಂದಾಗ ಕೊಡ್ತಾರೆ. ಆದ್ರೆ ಗಟ್ಟಿತನ ನಮ್ಮಲ್ಲಿ ಇಲ್ಲ. ಗಟ್ಟಿತನ ನಿಲ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೂ ಕಾರಣ ಇದೆ. ಒಂದು ಸ್ಕೂಲ್ದಿಂದ ಹುಡುಗಿ ಬರ್ತಾರೆ ಮನೆಗೆ. ಮಗಳು ಲೇಟ್ ಮಾಡಿ ಬಂದ್ರೆ ತಾಯಿಂದಿರು ಏನ್ ಕೇಳ್ತೀರಿ ನೀವು? ತಂದೆಯಂದಿರು, ಯಾಕೆ ಲೇಟಮ್ಮ, ಎಲ್ಲಿ ಹೋಗಿದ್ದಿ? ಇದ ಲಾಸ್ಟ್ ವಾರ್ನಿಂಗ್, ಇನ್ನು ಮುಂದೆ ಹೋಗಿ ನಿನಗೆ ಹೇಳ್ತೇನೆ ಅಂತ. ಹಿಂಗೆ ಕುಂಡ್ರಬೇಕು, ಹಿಂಗೆ ನಿಲ್ಬೇಕು, ಹಿಂಗೆ ಇರ್ಬೇಕು ಅನ್ನೋದು ಹೆಣ್ಮಕ್ಕಳಿಗೆ ಇದೀರಿ. ಆದ್ರೆ ಗಂಡ್ ಮಗ ಲೇಟ್ ಮಾಡಿ ಬಂದ್ರ ಏನೋ ದೋಸ್ತನ ಕಡೆ ಹೋಗಿದಂತ ಬಿಡ್ರಿ ಅಂತಂತೀವಿ. ಇದು ಸರಿನಾ? ಸಮ ಅಂತ ಸಮಪಾಲು ಸಮ ಬಾಳು ಅಂತ ಹೇಳಿದಾಗ ಈ ಪದ್ಧತಿ ನಿಮಗೆ ಸರಿ ಅನಿಸ್ತಾ ಇದೆಯಾ? ನನ್ನ ವಿಚಾರ. ಎರಡನೇದು, ಮಕ್ಕಳು ಆಟ ಆಡ್ತಿರ್ತಾರೆ. ಮಗ ಬ್ಯಾಟ್ ತಗೊಂಡು ಗ್ರೌಂಡ್ ಮೇಲೆ ನಿಂತ್ರೆ ನಿಮಗೆ ಹೆಮ್ಮೆ, ಹೌದಲ್ಲ? ಹೆಮ್ಮೆ, ನನ್ನ ಮಗ ಬ್ಯಾಟ್ ಆಡ್ತಾ ಇದ್ದಾನೆ. ಆದ್ರೆ ಹೆಣ್ಮಕ್ಳು ಆಡ್ತಾ ಇದ್ರೆ ಗಂಡ್ರ ಮೇಲ್ಗತ್ಲೆ ಆಡಾಕದೀನಿ, ನಡಿಪಲ್ಲ ಒಳಗಂತೇಳಿ. ಯಾಕದು? ಇದು ಸಮಪಾಲು ಸಮಬಾಳು ಅಂತ ಗಾದೆ ಮಾತು ಒಂದು ವ್ಯಾಖ್ಯಾನಕ್ಕೆ ಸರಿ ಸಮಂಜಸವಾದ ಈ ಸಮಾಜದ ಸ್ಥಿತಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೀನಿ. ಯಾವಾಗ ನೀವು ಸಮಾನರು ಅಂದಾಗ ಇಬ್ರು ಜನರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕಾಗ್ತದ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವು ಎರಡೂ ಇಲ್ಲ. ನೋಡಿನೂ ಸುಮ್ಮನೆ ಇರ್ತೇವಿ. ನಾವೇ ತಾಯಂದಿರಾಗಿ ಹೇಳ್ತೀವಿ, ಹೊರಗಡೆ ಹೋಗಬೇಡ, 8 ಗಂಟೆಗೆ ಹೋಗಬೇಡ,
ಯಾರ ಕೂಡ ಹೊಂಟಿ, ಎಲ್ಲಿ ಹೊಂಟಿ, ಅವ್ರನ್ನ ಮತ್ತೆ ಸಂಶಯ ದೃಷ್ಟಿಯಿಂದ ನೋಡ್ತೀವಿ. ನಿಮ್ಮ ಜೊತೆನೂ ನಮ್ಮ ಮಗಳು ಬರ್ತಾ ಇದ್ದಾಳ, ನೀವೇ ಕರ್ಕೊಂಡು ಹೊಂಟಿದ್ದೀರಿ, ವಾಪಸ್ ತಂದು ನೀವೇ ಬಿಡ್ತೀರಿ. ಇಷ್ಟೆಲ್ಲ ನಮ್ಮ ಮಕ್ಕಳ ಬಗ್ಗೆ ನಮಗೆ ಒಂದು ದಿಟ್ಟ ನಿರ್ಧಾರ ಆಗಿರ್ದಿದ್ರೆ ಬೇರೆಯವ್ರು ಯಾರು ಏನು ಕೊಡ್ತಾರೆ? ಅವರಿಗೆ ಯಾವ ಸ್ವಾತಂತ್ರ್ಯ ಇದೆ? ಇಷ್ಟೆಲ್ಲ ನೀವು ನೋಡಿದ್ರಿ. ಈಗ ಅವ್ವ ಸತ್ರೆ ಏನಂತಾರೆ? ಅವ್ವ ಸತ್ರೆ ಏನಂತಾರೆ? ಮಕ್ಕಳಿಗೆ ಅನಾಥೆ ಆದೆ, ತಬ್ಬಲಿ ಆದೆ ಅಂತ ಹೇಳ್ತೀರಿ. ಅಪ್ಪ ಸತ್ರೆ ಅವ್ವ ಇದಾಳ್ ಬಿಡು ಅಂತ. ಅವ್ವ ಇದಾಳ್ ಬಿಡು. ಯಾಕೆ? ಅವ್ವನ ಮೇಲೆ ಇರುವಂತಹ ಭರವಸೆ ತಂದೆಯ ಮೇಲೆ ಇಲ್ವಾ ನಿಮ್ಗೆ? ತಂದೆನೂ ಸಾಕ್ಬೇಕಲ್ಲ. ಅವ್ರ ಕೈಯಲ್ಲಿ ಆಗುದಿಲ್ಲ, ಮತ್ತೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀರಿ. ನನ್ ಕಾಡುವ ಪ್ರಶ್ನೆ ಇದೆ, ತಪ್ಪಲೇ ಅಂದಾಗ ಅವ್ವ ಇದ್ದಾಳೆ ಅನ್ನೋದು ಸಮಂಜಸ ಉತ್ತರ ಅಲ್ಲ. ಅದಕ್ಕಾಗಿ ಅವಾಗ ಮಹಾಭಾರತದ ಕಾಲದಲ್ಲಿ ಕುಂತಿ ಪಾಂಡು ತೀರ್ಕೊಂಡ್ರನು ಕೂಡ ಗಂಡ ಸತ್ತಿದ್ದಾನೆ ಅಂತ 2ನೇ ಮದುವೆ ಆಗ್ಲಿಲ್ಲ. ಅವಳು ತನ್ನ 5 ಜನ ಪಾಂಡವರನ್ನು ಚಿಕ್ಕಂದಿನಿಂದಲೇ ಮಹಾಭಾರತದ ಯುದ್ಧದ ತನಕ ಧರ್ಮ ರಕ್ಷದ ಅಂತಂದ್ರೆ ಧಾರ್ಮಿಕವಾಗಿ ಎಲ್ಲಾ ಸಂಸ್ಕಾರಗಳನ್ನು ಕೊಟ್ಟು ಬಲಿಷ್ಠವಾಗಿ ಮಾಡಿ ಜೀವನ ಹೆಂಗಿರ್ತದ ಅನ್ನೋ ತೋರಿಸಿಕೊಟ್ಟಳು ಆ ಕುಂತಿ. ಅವಾಗಿನ ಕಾಲದಲ್ಲಿ ಆ ಕುಂತಿ ಇದ್ದಳು ಅಂದ ಮೇಲೆ ಇಷ್ಟು ಜನ 5 ಜನ ಪಾಂಡವರು 101 ಜನ ಕೌರವರಿಗೆ ಅವರನ್ನು ಸೋಲಿಸಿ ಇವರು ಧರ್ಮದ ಒಂದು ರಥವನ್ನು ಹಿಡಿದು ನಾವು ಗೆದ್ವಿ ಅಂತಂದು ಮಹಾಭಾರತದಲ್ಲಿ ಎಲ್ಲ ನಾವು ನೋಡಿದ್ದೀವಿ. ಇಷ್ಟೆಲ್ಲ ಮಾತಾಡ್ತೀವಿ. ಆದ್ರೆ ನಮ್ಮ ಸಮಾಜದಲ್ಲಿ ಭ್ರೂಣ ಹತ್ಯೆ ನಿಂತಿದೆಯಾ? ಭ್ರೂಣ ಹತ್ಯೆ ನಿಂತಿಲ್ಲ ರೀ. ಅಲ್ಲಲ್ಲಿ ಕದ್ದು ಮುಚ್ಚಿ ರೊಕ್ಕ ಕೊಟ್ಟು ಭ್ರೂಣ ತೆಗಿಸ್ಕೋರು ಸಾವಿರಾರು ಜನ ಇದ್ದಾರೆ. ದಿನ ಯಾರಿಗೆ ಹೇಳ್ಕೊತ ಕೂಡ್ತಾ ಇಲ್ಲ. ಅದಾದ್ಮೇಲೆ ವಿವಾಹ ವಿಚ್ಛೇದನ. ಹೆಣ್ಮಕ್ಳು ಯಾವ್ದೋ ತಪ್ಪು ಯಾವ್ದೋ ಸರಿನೋ ಗೊತ್ತಿಲ್ಲ, ವಿವಾಹ ವಿಚ್ಛೇದನದಿಂದ ಗಂಡ ಮತ್ತೊಂದು ಮದುವೆ ಆಗ್ಬಹುದು. ಆದ್ರೆ ಹೆಣ್ಮಗಳು ಕೊರಗಿ ತಾಯಿಯ ತಂದೆಯ ಮನೆಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಲೈಂಗಿಕ ಕಿರುಕುಳ. ನಾವು ಮಾಡಿದ್ದೇ ಶ್ರೇಷ್ಠ, ನಾವು ಮಾಡಿದ್ದೇ ಎಲ್ಲಾನು ಕೇಳ್ತಾರೆ ಅನ್ನುವ ಒಂದು ಮಾತಿನಲ್ಲಿ ತಮ್ಮ ಒಂದು ದುಸ್ಸಾಹಸದಿಂದ ಲೈಂಗಿಕ ಕಿರುಕುಳ ಬಹಳ ಆಗ್ತಾ ಇದೆ. ಅದು ಯಾಕೋ ಅಂತಂದ್ರೆ ಮೀಡಿಯಾದಿಂದ ಆಗ್ತಾ ಇದೆಯೋ, ಮೊಬೈಲ್ದಿಂದ ಆಗ್ತಾ ಇದೆಯೋ, ಏನದು ಹರಾಸ್ಮೆಂಟು ಅರ್ಥ ಆಗ್ತಾ ಇಲ್ಲ. ಲೈಂಗಿಕ ಕಿರುಕುಳ ಜಾಸ್ತಿ. ಇನ್ನು ಮಾನಸಿಕ ಹಿಂಸೆ. ಹೆಣ್ಮಕ್ಳಿಗೆ ಮಾನಸಿಕ ಹಿಂಸೆ. ಅಲ್ಲಿ ಕೂತ್ರು ಇಲ್ಲಿ ಕೂತ್ರು, ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, ಯಾವುದಾದ್ರೂ ಸರಿ ಮಾನಸಿಕ ಹಿಂಸೆ ಇದ್ದೇ ಇರ್ತದೆ. ಉಪ್ಪು ಹೆಚ್ಚಾದ್ರೂ ಹಾಗೆ, ಉಪ್ಪು ಕಡಿಮೆ ಆದ್ರೂ ಹಾಗೆ. ಎಲ್ಲದಕ್ಕೂ ಒಂದು ಸಲ ನಮಗೆ ನೋವಾಗಿ ಬಿಟ್ಟಿದೆ. ನಾವು ಅದನ್ನ ಹೆಂಗ ಒಪ್ಕೊಂಡಿದ್ದೇವೆ ಅಂತಂದ್ರೆ ದಟ್ಟರಾಗಿ ಬಿಟ್ಟಿದ್ದೇವೆ. ಅದಕ್ಕೆ ಅದನ್ನ ಇರ್ಲಿ ಬೇಡ ಅಂತಾರೆ ಅಂತಂದ್ರೆ ಯಾಕಂತ ಒಂದು ಸಲ ವಾಪಸ್ ಕೇಳಿ ನೋಡಿ. ನೆಕ್ಸ್ಟ್ ಉಪ್ಪು ನೀವು ಇರ್ದಿದ್ರೂ ಕೊಟ್ರೆ ಅಯ್ಯಪ್ಪ ಇವ್ರು ಕೇಳ್ತಾರೆ, ಬೇಡ ಪತ್ಕಿಂದ ಹೋಗೋದು ಸರಿ ಅಂತಾರೆ. ಆದ್ರೆ ನಾವು ಕೇಳುವುದಿಲ್ಲಲ್ಲ, ಅಲ್ಲಿ ಬಂದಿರೋ ಸಮಸ್ಯೆ ಇದು. ಈಗ ತಾನೇ ಹೇಳಿದ್ನಲ್ಲ, ತಾರತಮ್ಯ, ಲಿಂಗ ತಾರತಮ್ಯ ಅಂತ. ಹೆಣ್ಮಕ್ಳು ಕೀಳರು, ಗಂಡ್ಮಕ್ಳು ಶ್ರೇಷ್ಠರು. ಹೆಣ್ಮಕ್ಳು ಇದ್ರೆ ಖರ್ಚು ಜಾಸ್ತಿ, ಗಂಡ್ಮಕ್ಳು ಇದ್ರೆ ತಾನೇ ತಗೊಂಡು ಬರ್ತಾರೆ. ಇಂತಹ ಕೀಳರಿಮೆ ಲಿಂಗ ತಾರತಮ್ಯದ ಮೇಲೆ ನಡೆದಿದೆ. ಹೆಣ್ಣು ಒಂದು ಭೋಗದ ವಸ್ತು ಅಂತ ಹೇಳ್ತಾರೆ. ಯಾಕಂತಂದ್ರೆ ಯಾರು ಅವ್ರದ್ದು ಏನು ಅರ್ಥ ಮಾಡ್ಕೊಂತಿಲ್ಲಲ್ಲ ಅವರೆಲ್ಲ ಅನ್ನೋದೇ ಇದ್ದೇವೆ. ಎಲ್ಲ ಈ ತರನೇ ಅಂತಾರೆ. ಆದ್ರೆ ಅವರಂತಹ ಸಹನಳು, ಅವರಂತಹ ಧೀರಳು, ಅವರಂತಹ ಪ್ರತಿಭೆ ಉಳ್ಳವರು ಯಾರಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳನ್ನೇ ಇರ್ತಾರೆ. ಬೇರೆ ಯಾರು ಅದಕ್ಕೆ ಸಾಕ್ಷಿ ಆಗ್ಲಿಕ್ಕೇನೆ ಸಾಧ್ಯ ಇಲ್ಲ. ದೇವಂದ್ರೆ ದೇವರು ಮಹಿಳೆಯರಿಗೆ ಸೋತು ಹೋಗಿದ್ದಾರೆ. ಎಷ್ಟೋ ಕಥೆಗಳಲ್ಲಿ ನಾವು ನೋಡಿದ್ದೇವೆ. ಈ ಎಲ್ಲಾ ಶೋಷಣೆಗಳಿಂದ ಒಳಗಾಗಿ ಹೆಣ್ಮಕ್ಕಳು ಆತ್ಮಸ್ಥೈರ್ಯವನ್ನು ಕಳ್ಕೊತಾ ಇದ್ದಾರಾ ಅನ್ನುವ ಚಿಂತೆ ನನಗಿದೆ. ಯಾರ ಹತ್ರ ಹೇಳುವುದಿಲ್ಲ, ಯಾರ ಹತ್ರ ಹೇಳುವುದಿಲ್ಲ. ಅವರು ನನಗೆ ಹೀಗಾಗ್ತಾ ಇದೆ ಅಂದಾಗನು ಕೂಡ 4 ಜನ ಹೆಸರು ಇಡೋರು ಇರ್ತಾರೆ. ಅದಕ್ಕಾಗಿ ಸುಮ್ಮನೆ ಇದ್ದು ಅನುಭವಿಸದೆ ಲೇಸು ಅನ್ನುವ ಮಟ್ಟಿನಲ್ಲಿ ಸುಮ್ಮನೆ ಇರ್ತಾರೆ. ಯಾರ ಹತ್ರ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ಆತ್ಮಸ್ಥೈರ್ಯ, ಇಲ್ಲಿ ಕೂತಂತಹ ಎಲ್ಲ ಮಹಿಳೆಯರಲ್ಲಿ ಒಂದು ವಿನಂತಿ, ನೀವು
ಏನು ನಿಮ್ಮ ಕಾಲ ಮೇಲೆ ನಿಂತು ನೀವು ಯಾವುದಾದ್ರೂ ಕೆಲಸ ಮಾಡ್ರಿ, ಆದ್ರ ಆತ್ಮಸ್ಥೈರ್ಯವನ್ನು ಕಳ್ಕೋಬೇಡಿ ಅಂತ ಒಂದು ವಿನಂತಿ. ಈಗ ಶಿಕ್ಷಣಕ್ಕೆ ಬರ್ತೀನಿ. ಈಗ ನನ್ನ ಹೆಣ್ಮಕ್ಳದಾಯ್ತು, ಸಾಹಿತ್ಯ ಆಯ್ತು, ಶಿಕ್ಷಣಕ್ಕೆ ಬರ್ತೀನಿ. ಈ ಭಾಗದಲ್ಲಿ ಆ ಗಳತಗದಿಂದ ಇದು 2 ಕಿಲೋಮೀಟರ್ ಇದೆ. ಹೆಣ್ಮಕ್ಳು ಬೇಗ ಮದುವೆ ಮಾಡ್ತಾ ಇದ್ದೇನೆ ಆ ಥರ ಕೇಳಲಿಕ್ಕೆ ಸಿಕ್ತು. ಬೇಗ ಮದುವೆ ಮಾಡಿದ್ರೆ ಬೇಗ ಮಕ್ಕಳಾಗ್ತದೆ. ನೀವೆಲ್ಲರೂ ಏನಂತೀರಿ? ನಂದು ಮುಗಿದೇ ಹೋಯ್ತು ರೀ ಸ್ವಾಮಿ, ಕೊನೆಯದು ಮದುವೆ, ನಂತರದಲ್ಲಿ ಏನಿಲ್ಲ, ಎಲ್ಲಿ ಹೋಗೋದು? ಪೂರ್ತಿ ಜೀವನ ಆದ್ಮೇಲೆ ಸತ್ತ ಮೇಲೆ ಸ್ಮಶಾನಕ್ಕನ ಹೋಗೋದೈತ್ರಿ. ಅದಾದ್ಮೇಲೆ ಮತ್ತೇನಿದೆ ರೀ? ಏನಿಲ್ಲ. ನಮ್ಮ ಮನಸ್ಥಿತಿ ಹೆಂಗಾಗಿದೆ, ಮದುವೆ ಮಾಡಿಬಿಟ್ರೆ ನಾವು ಖಾಲಿ ಆರಾಮಾಗಿರ್ತೇವೆ, ಯಾವ್ದು ಚಿಂತೆ ಇಲ್ಲ ಅಂತ. ಆದ್ರೆ ಹೆಣ್ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ದಯಮಾಡಿ ಕಳಕಳಿಯ ವಿನಂತಿ ತಾಯಿಂದಿರೇ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಯಾರು ಕೂಡ ಬೇಗ ಮದುವೆ ಮಾಡಬೇಡಿ. ಮುಂದೆ ದಿನಗಳು ಯಾವ ಕಾಲಮಾನ ಬದಲಾಗ್ತದ, ಯಾವ ತರ ನೀವು ಕಾಲಚಕ್ರ ಬದಲಾಗ್ತದ ಅನ್ನೋದು ಗೊತ್ತೇ ಇಲ್ಲ ರೀ. ನಸೀಬ್ ಭಾಳ ಚಲೋ ಅಂತ ಕೊಟ್ಟಿರ್ತೀರಿ, ಗಂಡ ತೀರ್ಕೊಂಡ್ರೆ ಏನ್ ಮಾಡ್ತೀರಿ ನೀವು? ನೀವು ಎಜುಕೇಶನ್ ಕೊಟ್ಟಿದ್ದೆ, ಆದ್ರೆ ತನ್ನ ಕಾಲ ಮೇಲೆ ನಿಂತು ಅವಳು ಹೊಟ್ಟಿ ಆದ್ರೂ ತುಂಬ್ಕೋತಾಳ್ರಿ. ಆದ್ರೆ ನೀವೇನಂತೀರಿ? ಯಾಕೆ ಕಲ್ಸ್ಬೇಕ್ರಿ? ಖರ್ಚು, ಮದುವೆದ ಖರ್ಚು ಬೇರೆ, ಅದಾದ ತಕ್ಷಣ ಇದು ಕಲ್ಸೋದು ಬೇರೆ. ಈ ತರ ನಮ್ಮಲ್ಲಿ ನೆಗೆಟಿವ್ ಥಿಂಕ್ ಇದೆ. ತಾಯಿಂದಿರೇ, ದಯಮಾಡಿ ನೀವಾದ್ರೂ ಕಲಿತಿಲ್ಲ, ಮಕ್ಕಳಿಗಾದ್ರೂ ಎಜುಕೇಶನ್ ಕೊಡಿ. ಎಷ್ಟು ನೀವು ಕೊಡ್ತೀರೋ ಅಷ್ಟು ಅವರ ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ನಿಂತು ಏನಾದರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂತಂದ್ರೆ ಎಜುಕೇಶನ್ ಈಸ್ ಮಿಲ್ಕ್ ಆಫ್ ಟೈಗರ್, ಹೂ ಹ್ಯಾವ್ ಡ್ರಿಂಕ್ಸ್ ಈಸ್ ಡೇರ್ಸ್ ಅಂತ ಕೇಳ್ತಾರೆ. ಇದು ಶಿಕ್ಷಣ ಯಾವ ತರ ಇದೆ ಅಂತಂದ್ರೆ ಹುಲಿ ಹಾಲಿದೆ ಅಲ್ಲ, ಆ ತರ ಇದ್ದಂಗೆ. ಯಾರು ಕುಡಿತಾರೆ ಗರ್ಜಿಸಲೇಬೇಕು ಅಂತ. ಉದಾಹರಣೆಗೆ ನಾನು ಬೇರೆದವ್ರಿಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂತಂದ್ರೆ ನಾನು ಯಾರ್ದು ಹೋಗಿ ನೋಡಿಲ್ಲ. ನನಗೆ ಕಿವಿಗೆ ಏನು ಹೇಳ್ತಾರಲ್ಲೇ ನಂಬೋದು ಕಷ್ಟ ಆಗ್ತದೆ. ನಂದೇ ಹೇಳ್ತೀನಿ. ನನ್ನನ್ನು ನೋಡಿದ್ರೆ ಏನು ಅನಿಸ್ತದ? ಮೇಡಮ್ ಒಂಚೂರು ಹ್ಯಾಪಿ ಇದ್ದಾರೆ, ಬಂದಿದಾರ, ಭಾಷಣ ಮಾಡಕತ್ತಾರ, ಹೊಂಟಿದಾರ. ನೋ, ಅದೇನು ಇಲ್ಲ ರೀ. ಮದುವೆ ಆದ್ರೆ ಎಲ್ಲ ಮುಗೀತು ಅಂತ ಅಂತಾರಲ್ಲ, ಅಂಥವ್ರಿಗೆ ಇದು ನನ್ನ ಕಡೆಯಿಂದ ಪಾಠ. ನನ್ನ ನೋಡಿ ಕಲೀರಿ ಅಂತ ಹೇಳೋದಕ್ಕೆ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಂದು ಯಾವಾಗ ಎಂಗೇಜ್ಮೆಂಟ್ ಆಯಿತು ಅಂತಂದರೆ 9th ಎಂಗೇಜ್ಮೆಂಟ್ ಆಯ್ತು ರೀ. 10th ಮ್ಯಾರೇಜ್ ಆಯಿತು. ಫಸ್ಟ್ ಇಯರ್ದಲ್ಲಿ ಮಗಳ ಹುಟ್ಟಿಳು ಮುಗೀತಲ್ಲ. ನಾನು ಹಂಗೆ ಏನಾದರೂ ಎಜುಕೇಶನ್ ಮುಗೀತು, ನನ್ನ ಮದುವೆ ಆಯಿತು, ಮಕ್ಕಳಾದು ಅಂತ ಅಂದಿದ್ರೆ ಯಾವ ಮೂಲೆಯಲ್ಲಿ ಇರ್ತಿದ್ದೆ, ನಿಮ್ಮ ಮುಂದೆ ನಿಂತು ನಾನು ಮಾತಾಡ್ತಾ ಇರಲಿಲ್ಲ. ಇದು ಸತ್ಯ ಸಂಗತಿ. ಯಾಕೆ ಅಂತಂದ್ರೆ ಮಗಳು ಹುಟ್ಟಿದ ಮೇಲೆ 4 ವರ್ಷ 5 ವರ್ಷದಲ್ಲಿ ಮತ್ತೆ ಮಗ ಹುಟ್ಟಿದ. ಮುಗೀತು, ಅಲ್ಲಿಗೆ ಮುಗೀತು. ಅಷ್ಟು ತನ್ನ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಲಿಲ್ಲ. ತದನಂತರದಲ್ಲಿ BA ಅಂದರೆ ನಾನು ಡಿಪ್ಲೊಮಾ ಮುಗಿಸಿದೆ, BA ಮಾಡಿದೆ, B.Ed ಮಾಡಿದೆ, MA ಮಾಡಿದೆ, M.Ed ಮಾಡಿದೆ, PhD ಒಂದೇ ಬಾಕಿ ಇದ್ದೀರಿ. ಮಾಡುವ ಛಲ ಇದ್ರೆ ಬೇಕಾದು ಮಾಡಬಹುದು. ಮಾಡುವ ಛಲ ಇರದಿದ್ರೆ ಏನು ಸಾಧಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಈಗ 10 ಮಂದಿ ಹಡ್ದವ್ರ ಮಂದಿ ಒಬ್ಬರು ಹೇಳ್ತಿರ್ತಾರೆ ಅಷ್ಟು ತ್ರಾಸ ಆಗ್ತದೆ, ಇಷ್ಟು ತ್ರಾಸ ಆಗ್ತದೆ ಅಂತಂದು. ಅವ್ರವ್ರಿಗೆ ತ್ರಾಸ ಅವ್ರವ್ರಿಗೆ ಗೊತ್ತು. ನನ್ನ ಬಗ್ಗೆ ನಾನು ಭಾಳ ಹೇಳ್ತಾ ಇದ್ದೀನಿ ಅಂತಂದು ತಿಳ್ಕೊಬೇಡ್ರಿ ದಯಮಾಡಿ. ಬೇರೆದವ್ರ ಬಗ್ಗೆ ಹೇಳಿದ್ರೆ ಅವ್ರನ್ನ ಕರೆತಂದು ನಿಮ್ಮ ಮುಂದೆ ನಿಲ್ಲಿಸ್ಬೇಕಾಗ್ತದೆ. ಇವ್ರದ್ದೇ ನಾನು ಉದಾಹರಣೆ ಕೊಟ್ಟೆ ಅಂತ. ನನಗೆ ಹಂಗೂ ಹಿಂಗೂ ಕೂಡಿಸಿ ಎಷ್ಟು ಭೂಲಾಗಿದೆ ಗೊತ್ತಾ? 9 ಭೂಲಾಗಿದೆ. ಯಾವ್ದಂತ ಕೇಳಬೇಡ್ರಿ. ಯಾಕಂದ್ರೆ ಮನುಷ್ಯನ ಶರೀರ ಎಷ್ಟು ಒಂದು ಏಜ್ ತಕ್ಕಂಗೆ ಅದು ಸ್ಪಂದಿಸ್ತದೆ. ಆಮೇಲೆ ನೀವು ಆತ್ಮವಿಶ್ವಾಸ ಜಾಸ್ತಿ ಇದ್ರೂ ಕೂಡ ನಿಮ್ಮ ಶರೀರ ಕೈ ಕೊಡದೇ ಇದ್ರೆ ಕೈ ಚಲ್ಲಿ ಕೂಡಬೇಕಾಗುತ್ತದ. ಹೌದೋ ಇಲ್ಲೋ? ಅದಕ್ಕಾಗಿ ಏಜ್ ಮೇಲೇನೆ ಡಿಪೆಂಡ್ ಇರ್ತದ. ನಾನು ಅವಾಗ ಕಲ್ತಿದ್ದೀನಿ ಅಂದಮೇಲೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಈ ನನ್ನ ಉದಾಹರಣೆ ತಗೊಂಡು ನಿಮ್ಮ ಮಕ್ಕಳಿಗೆಲ್ಲನೂ ಎಜುಕೇಶನ್ ನಾನು ಮದುವೆ ಆಗ್ತೀನಿ ಅನ್ನೋ ಮಟ್ಟಿಗೆ ಎಜುಕೇಶನ್ ಕೊಡ್ರಿ. ಮುಂದಿನ ಪರಿಸ್ಥಿತಿಗಳು ಹೀಗೆ ಇರಲ್ಲ. ಗಂಡು ಮನೆಯೇ ಬೇರೆ. ಅದಕ್ಕಾಗಿ ಹೆಣ್ಣು ಮಕ್ಕಳು ಒಂದು ಕಡೆ ಹುಟ್ಟುತ್ತಾರೆ, ಇನ್ನೊಂದು ಕಡೆ ಸಾಯ್ತಾರೆ. ಗೊತ್ತಲ್ಲ ನಿಮ್ಗೆ?
ಒಂದು ಸಸಿ ನೋಡ್ರಿ, ಒಂದು ಸಸಿ ಹುಟ್ಟಿ ಅಲ್ಲಿ ಆಗ್ತಾನೆ ಹುಟ್ಟಿರ್ತದ, ಅಂದ್ರೆ ಬೆಳೆದಿರ್ತದ. ಅದನ್ನ ತಗೊಂಡು ಬೇರೆ ಕಡೆ ಹಾಕಿದಾಗ ಪರಿಸ್ಥಿತಿಗೆ ಅದು ಹೊಂದಾಣಿಕೆ ಮಾಡ್ಕೋತಿದ್ಯನ್ರಿ? ಹೊಂದಾಣಿಕೆ ಮಾಡ್ಕೋತಿದ್ದಿ? ಇಲ್ಲ. 2 ದಿವಸ ಬಾಡಿದಂಗ ಆಗ್ತದ, 3ನೇ ದಿವಸ ಒಣಗಿ ಹೋಗ್ತದ. ಅಂತದ್ರದಲ್ಲಿ ಹೆಣ್ಣು ಮಗಳು ಈ ಹುಟ್ಟಿದ ಮನೆಯನ್ನು ಬಿಟ್ಟು ಗಂಡು ಮನೆಗೆ ಬರ್ತಾಳೆ, ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೋತಾಳೆ, ಬೇಕು ಬೇಡುಗಳಿಗೆ ಸ್ಪಂದಿಸ್ತಾಳ. ಕೊನೆಗೆ ನಾನೇ ಜವಾಬ್ದಾರಿ, ಎಲ್ಲದಕ್ಕೂ ನನ್ನ ಮೇಲೆ ನಿಂತಿದೆ ಅಂತ ಏನು ಮನೋಭಾವನೆ ಇಟ್ಕೊಂಡಾಳಲ್ಲ, ಅದೇ ಬಹುಶಃ ಮುಳುವಾಗಿದೆ ಅಂತ ಎಲ್ಲರೂ ಸವಾಲು ಎತ್ತುವರೆ. ನಿಮ್ಮ ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾರಲ್ಲ, ದಿನ ಅದೇ ಭಾಜಿ ಮಾಡಿ ನೋಡೋಣ, ಅದೇ ಮಾಡಿ ನೋಡೋಣ. ಮರುದಿವಸ ಕೇಳ್ತಾನೆ, ಇದ ತಿಂದು ತಿಂದು ಸಾಕಾಗಿದೆ ಅವ್ವ, ನೀ ಬೇರೆದ್ ಮಾಡಿಲ್ಲೇನ, ನೀ ಇದ ತಿನ್ಸಕ್ಕೆ ನನಗೆ ದಿನ ಅಂತ ಕೇಳ್ತಾನೆ. ಹೌದಲ್ಲ? ಅಂದ್ರೆ ನೀವು ಮಾಡುವಂತಹ ಒಂದು ಏನ್ ಅಡಿಗೆ ಮಾಡ್ತಾರಲ್ಲ ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ನೀವು ಮಕ್ಕಳನ್ನ ಕೇಳಿನೇ ಮಾಡ್ಬೇಕು, ಯಾವ್ದು ಮಾಡ್ಲಿ ಮಗನೇ, ನಿನಗೆ ಯಾವ್ದು ಇಷ್ಟ ಅಂತ. ಅವ್ರು ತಿಂದ್ರೆ ನಿಮಗ್ ಖುಷಿ. ಹೌದಲ್ಲ? ಅವ್ರು ತಿಂದ್ರೆ ನಿಮಗ್ ಖುಷಿ. ಹಿಂಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಪ್ರೀತಿ ಪ್ರೇಮ ಆರೈಕೆಯಲ್ಲಿ ನಮ್ಮನ್ನ ನಾವು ತೊಡಸ್ಕೊಂಡು ಅದಕ್ಕೆ ಸೋತು ಬಿಟ್ಟಿದ್ದೇವೆ. ಇದೇ ನನ್ನ ಕೆಲಸ, ಹೀಗೆ ಇರಬೇಕು ಅಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಈಗ ಒಂದು ವಿಚಾರ ಏನು ಅಂತಂದ್ರೆ, ಮದುವೆ ಮಾಡಿಕೊಟ್ಟಾಗ, ಇದು ಮದುವೆ ಮಾಡಿಕೊಡ್ತೀರಿ, ಎಜುಕೇಶನ್ ಕಲಿಸಿದಾಗ, ನೌಕರಿ ಹತ್ತಿದಾಗ ಗಂಡ ಮನೆಗೆ ಪಗಾರ ಹೋಗ್ತದ ಅಂತ ಬಹಳ ಜನರದ ಒಂದು ಥಿಂಕಿಂಗ್ ಇದೆ ರೀ. ನಾವು ಕಲಿಸ್ತೇವೆ, ಪಗಾರ ನಮಗೆ ಬರಬೇಕು, ಗಂಡ ಮನೆಗೆ ಪಗಾರ ಹೋಗ್ತಿದ್ಯಲ್ಲ ಅಂತ. ದಯಮಾಡಿ ಆ ವಿಚಾರವನ್ನು ಬಿಟ್ಟು ಬಿಡಿ. ನಿಮ್ಮ ಮಗಳ ದೃಷ್ಟಿಯಿಂದ ಪಗಾರ ಅವ್ರ ಕಾಲ ಮೇಲೆ ನಿಂತು ಅವಳೇ ಖರ್ಚು ಮಾಡ್ತಾಳೆ ವಿನಃ ಬೇರೆ ಯಾರಿಗೆ ಕೊಡುವುದಿಲ್ಲ. ಅವಳೇ ಖರ್ಚು ಅಂದ್ರೆ ಯಾವ್ದು ಇರ್ತದ? ಗಂಡನು ನಿಮ್ಮವರೇ, ಮೊಮ್ಮಕ್ಕಳು ನಿಮ್ಮವರೇ, ಅಂಥವ್ರಿಗಾಗಿನೇ ಖರ್ಚು ಮಾಡ್ತಾಳೆ ಅನ್ನುವ ಒಂದು ಮೆಂಟಲಿ ಸ್ಟ್ರಾಂಗ್ ಆಗಿ ಎಜುಕೇಶನ್ ಅನ್ನ ದಯಮಾಡಿ ಮಕ್ಕಳ ಒಂದು ಹಕ್ಕಿನಿಂದ ಕಸಿದುಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದೇನೆ. ಎಷ್ಟು ಎಜುಕೇಶನ್ ಅನ್ನು ಕೊಡ್ತೀರೋ ಅಷ್ಟು ಹೆಣ್ಮಕ್ಕಳು ಬಲಿಷ್ಠರಾಗ್ತಾರೆ ಅಂತ. ಈ ಮತ್ತೊಂದು ವಿಚಾರದಲ್ಲಿ ತಾರತಮ್ಯ ಅಂತ ಬರ್ತದ. ಯಾವುದು ಅಂತಂದ್ರೆ, ಈಗ ಹೆಣ್ಮಕ್ಳನ್ನ ಯಾವ ತರ ಗುರುತಿಸ್ತೀರಿ ನೀವು? ಮದುವೆ ಆಗಿದೆ ಅಂತ ಒಂದು ತಾಳಿ ಆಗಿರಬಹುದು, ಕುಂಕುಮ ಆಗಿರಬಹುದು, ಕಾಲುಂಗರ ಆಗಿರ್ಬೋದು, ಹೌದಾನೆ? ಹೌದು. ಆದ್ರೆ ಗಂಡ್ ಮಕ್ಕಳನ್ನ ಹೆಂಗ ಗುರುತಿಸೋದು? ಮದುವೆ ಆಗಿದೆ ಅಂತ 4 ದಿವಸ ಬಾಳದ್ರೆ ಜನವಾರ ಹಾಕೋತಾರೆ, ತೆಗೆದು ಹೋಗಿತಾರೆ, ಆ ಜನವಾರು ಕಾಣಂಗಿಲ್ಲ. ಇದು ತಾರತಮ್ಯ ಅನ್ಸಲ್ಲ ನೋಡ್ರಿ, ಇದು ತಾರತಮ್ಯ. ಮುಗ್ದಾರ ಅನ್ನೋದು ಹೆಣ್ಮಕ್ಳಿಗಷ್ಟೇ ಯಾಕೆ ಹಾಕ್ತೀರಿ? ಮುಗ್ದಾರ ಅನ್ನೋದು ಗಂಡ್ ಮಕ್ಕಳಿಗೂ ಬೇಕು. ಸರಿಯಾದ ರಥ ಸರಿಯಾದ ರೀತಿಯಲ್ಲಿ ಸರಿಯಾದ ಸಾಕ್ಷಿಯಾಗಿ ಹೋಗ್ಬೇಕಾದ್ರೆ ಮುಗ್ದಾರ ಇಬ್ಬರಿಗೂ ಬೇಕು. ಆದ್ರೂ ಹೆಣ್ಮಕ್ಳಿಗೆ ಮಾತ್ರ ಹಿಂಸೆ ಕೊಡಬೇಡಿ ಅಂತಂದು ಈ ಕಾಲಘಟ್ಟದಲ್ಲಿ ಒಬ್ರು ಇದನ್ನೆಲ್ಲ ನೋಡಿದಾಗ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇರ್ತಾರೆ, ಮಕ್ಕಳನ್ನ ಬೆಳೆಸ್ತಾರೆ, ಸಂಸ್ಕಾರ ಕೊಡ್ತಾರೆ. ಈಗ ನಾವು ಗುಡಿಯಲ್ಲಿರುವಂತಹ ಲಕ್ಷ್ಮಿನೂ ನೋಡಿದ್ದೇವೆ, ವಿದ್ಯೆಯಲ್ಲಿ ಸರಸ್ವತಿಯನ್ನು ನೋಡಿದ್ದೇವೆ, ರಂಡಿ, ಚಾಮುಂಡಿ, ಕಾಳಿ ಮಾತೆ, ಗಂಗಾ ಮಾತೆ, ಈ ಎಲ್ಲ ನದಿಗಳಲ್ಲೂ ಕೂಡ ಹೆಣ್ಮಕ್ಳ ಹೆಸರುಗಳೇ. ಹೆಣ್ಮಕ್ಳ ಹೆಸರುಗಳನ್ನ ನೋಡಿದ್ರೆ ಬರಲಿಕ್ಕೆ ಅಸಾಧ್ಯವಾಗ್ತದೆ. ಅಷ್ಟೊಂದು ಹೆಣ್ಮಕ್ಕಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತಾ ಈ ಸದ್ಯದಲ್ಲಿ ಯಾವುದಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ? ಎಲ್ಲದರಲ್ಲೂ ಸಂಶಯ ದೃಷ್ಟಿಕೋನರಿ. ಅದು ಮಾಡಬೇಡ, ಇದು ಮಾಡಬೇಡ, ಜನ ಹೀಗಂತಾರೆ ಹಾಗಂತಾರೆ ಅಂತ. ಯಾರು ಜನ ಹೀಗಂತಾರ ಹಾಗಂತಾರೆ ಅಂತಾರಲ್ಲ, ಅವ್ರ ಮುಂದೆ ಮೆಟ್ಟಿ ನಿಂತು ನಿಮ್ಮ ಏನು ಅನ್ಕೊಂಡಿರ್ತಾರಲ್ಲ ಅದು ಸಕ್ಸಸ್ ಆದ್ರೆ ಅವರೇ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ, ಅವರೇ ಬಂದು ಮಾತಾಡಿಸ್ತಾರೆ. ಆದ್ರೆ ಸಹನಶೀಲತೆ ಮಾತ್ರ ಇರಬೇಕು, ಅದು ಹೆಣ್ಮಕ್ಕಳಿಗೆ ಇದೆ. ಒಬ್ರು ಕವಿ ಹೇಳ್ತಾರೆ, ಡಾಕ್ಟರ್ ಜಯಂತಿ ಪ್ರಸಾದ್ ನೌಟಿಯಾಲ್ ಅವರು, ನಾನು ಹೇಳ್ತಾ ಇಲ್ಲ, ಇದು ಡಾಕ್ಟರ್ ಜಯಂತಿ ಪ್ರಸಾದ್ ನೌಟಿಯಾಲ್ ಅವರು ಹೇಳ್ತಾ ಇದ್ದಾರೆ. ಇದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಒಂದು ಕವಿತೆ ಇದೆ. ಯಾವುದು ಅಂತ ಅವರೆಲ್ಲ ವರ್ಣನೆ ಮಾಡಿದ್ರು. ಹೆಣ್ಮಗಳು ಬಹಳ ಕೋಮಲತೆ, ಸುಂದರತೆ, ಹೆಣ್ಮಗಳು ದೇವತೆ, ವಿಚಾರವಂತೆ, ಎಲ್ಲನೂ ಬಹಳ ಗಟ್ಟಿಯಾಗಿ ನಿಲ್ಲುವಳು, ಸಕ್ಸಸ್ ಪಡೆಯುವಳು, ಅಧಿಕಾರ ಕೊಟ್ರೆ ಅಂತ ಎಲ್ಲ ಕವಿತೆ ಎಲ್ಲ ಬರ್ಕೊಂಡು ಬಂದು
ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ. ಯಾವುದು ಅಂತಂದ್ರೆ, विविध रूपों से सजी नारी, विविध रूपों से सजी नारी सृष्टि का श्रृंगार है, सृष्टि का श्रृंगार है. नारी के सजी इस सृष्टि का श्रृंगार है. नारी के बिना संसार किस काम का, नारी के बिना संसार किस काम का. जहां नारी का सम्मान है, जहां नारी का सम्मान है, वहां आनंद ही आनंद है, वहां आनंद ही आनंद है. अगर जीवन में नारी नहीं है तो, जीवन में नारी नहीं है तो यह मानव जीवन ही बेकार है, यह मानव जीवन ही बेकार है. ಸದ್ಯದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಇವರು ಬರೆದಂಥದ್ದು ಈಗ 12 ವರ್ಷಗಳ ಹಿಂದೆ ಆಗಿರಬಹುದು, ಯಾವುದು ಬದಲಾವಣೆ ಆಗಿಲ್ಲ. ಭ್ರೂಣ ಹತ್ಯೆ ಹೆಣ್ಮಕ್ಕಳನ್ನೇ ತೆಗಿಸ್ತಾರೆ ಅಂದಾಗ ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸಮ ಪ್ರಮಾಣದ ಗಂಡ್ಮಕ್ಕಳಿಗೆ ಹೆಣ್ಮಕ್ಕಳು ಸಿಗ್ತಾ ಇಲ್ಲ. ಇಲ್ಲಿ ಒಂದು ಮಾನವ ಜೀವನ ಹಿ ಬೇಕಾರ ಅಂತ ಅಂದಿದಾರಲ್ಲ, ಆ ಮಾನವ ಜೀವನ ಹಿ ಬೇಕಾರ ಯಾಕೆ ಅಂದಿದ್ದಾರೆ ಅಂತಂದ್ರೆ, ಇದಕ್ಕೆ ಸಾಕ್ಷಿಯಾಗಿ ನೀವು ಮನೆಯಲ್ಲಿ ನೋಡಿದ್ದೀರಿ, ಮಷಿನ್ಗಳನ್ನೆಲ್ಲ ತಂದಿದ್ದೀರಿ. ಓನ್ ಆಗಿರಬಹುದು, ಫ್ರಿಜ್ ಆಗಿರಬಹುದು, ವಾಷಿಂಗ್ ಮಿಷಿನ್ ಆಗಿರಬಹುದು, ಹೌದಲ್ಲ, ಬಾಂಡಿ ತಕ್ಕದ ಮಷೀನು ಕೂಡ ಬಂದಿದ್ದೀರಿ, ವ್ಯಾಕ್ಯೂಮ್ ಕ್ಲೀನರ್ ಬಂದಿದ್ದೀರಿ, ಟಿವಿ ಇದೆ, ಫ್ರಿಜ್ ಇದೆ, ಎಲ್ಲದಕ್ಕೂ ಮಷಿನ್ ಬಂದಿದೆ. ತಮ್ಮೆಲ್ಲರಿಗೂ ಗೊತ್ತೇ ಇದೆ ಮಷಿನ್ ಬಂದಿರುವುದು. ಆದರೆ ಹೆರಿಗೆ ಮಷಿನ್ ಬಂದಿದೆಯಾ? ಗರ್ಭದಲ್ಲಿ 9 ತಿಂಗಳು ಹೆತ್ತು ಹೊತ್ತು ಹೊರಗೆ ಮಗುವನ್ನು ತರುವಂತಹ ಸಾಮರ್ಥ್ಯ ಹೆಣ್ಣಿಗಿರೋದ್ರಿ. ಯಾವ ಮಷೀನಿಗಿಲ್ಲ, ವೈಜ್ಞಾನಿಕವಾಗಿ ಯಾರು ಪ್ರೂಫ್ ಮಾಡಿಲ್ಲ. ಹೆಣ್ಣಿರಲಿ ಗಂಡಿರಲಿ ಜನ್ಮಸ್ಥಾನ ಯಾವುದು ಅಂತಂದ್ರೆ ಹೆಣ್ಣಿನ ಗರ್ಭ. ಅದಕ್ಕೆ ಅದ್ರ ಚಪ್ಪಾಳೆ ಹೊಡೀರಿ. ಇದನ್ನ ಬಿಟ್ರೆ ಯಾವುದು? ನಮ್ಮ ಕಡೆ 5 ಅಂದ್ರೆ ಅದೇ ರೀ, ಅದೇ. ಅದನ್ನ ಬಿಟ್ರೆ ಯಾವುದು? ನಾವು ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಸೃಷ್ಟಿಸುವ ನಮ್ಮ ಗರ್ಭ, ಅಂತಹ ಯಂತ್ರ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಇದಕ್ಕೆ ಸರಿ ಸಮಾನವಾಗಿ ಒಂದು ತಕ್ಕಡಿಯನ್ನು ತಗೊಂಡಾಗ ಒಂದು ಕಡೆ ಪುರುಷರನ್ನು ಇನ್ನೊಂದು ಕಡೆ ಸ್ತ್ರೀಯರನ್ನು ಹಾಕಿದಾಗ, ತಕ್ಕಡಿ ಎತ್ತಿದಾಗ ಯಾರು ಶ್ರೇಷ್ಠರು, ಯಾರು ಬಲಿಷ್ಠರು, ಯಾರು ಈ ಪೃಥ್ವಿಯ ಮೇಲೆ ಅಧಿಕಾರ ಹೊಂದಿದವರು ಅಂತ ಹೇಳಲಿಕ್ಕೆ ಹೆಣ್ಮಕ್ಕಳನ್ನೇ ಈ ಒಂದು ಉದಾಹರಣೆಗೆ ಸಾಕ್ಷಿ. ಎಲ್ಲ ಉದಾಹರಣೆಯಲ್ಲಿ ನಾವು ನೋಡಿದಾಗ ಕೀಳರಿಮೆ, ಸಂಶಯ, ಅದು ಇದು ಎಲ್ಲ ಇದ್ರೂ ಕೂಡ ಇದರಲ್ಲಿ ಮಾತ್ರ ಸತ್ಯ ಎದ್ದು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಇದೇನು ನಾನು ಸಾಹಿತ್ಯ, ಸಮಾಜ, ಮಹಿಳೆ ಇದರ ಬಗ್ಗೆ ಎಲ್ಲ ಅವಲೋಕನ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ಉತ್ತಮವಾದ, ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದೇ ಆದರೆ, ಒಳ್ಳೆಯ ಅವಕಾಶಗಳು ಅವಳಿಗೆ ಸಿಕ್ಕಿದ್ದೇ ಆದರೆ, ಹೆಣ್ಮಕ್ಕಳು ಗಂಡ್ಮಕ್ಕಳು ಪ್ರೀತಿಸುವವರು ಇರ್ತಾರೆ, ಗೌರವಿಸುವವರು ಇರ್ತಾರೆ. ಪ್ರೀತಿ ಬೇರೆ, ಗೌರವ ಬೇರೆ, ಹೌದಲ್ಲ? ಅದಕ್ಕಾಗಿ ಗಂಡು ಮಕ್ಕಳಿಗೆ ದಯಮಾಡಿ ಒಂದು ಕಳಕಳಿಯ ವಿನಂತಿ, ಹೆಣ್ಣು ಮಕ್ಕಳನ್ನ ಗೌರವಿಸುವ ಏನಿದೆಯೋ ಇದು ಕಲ್ಚರಲ್ ಆಗಿ ಬರಬೇಕು. ನಿಮ್ಮನ್ನು ನೋಡಿ ಮಕ್ಕಳು ಕಲಿಬೇಕು ಅಂತ ನನ್ನ ಆಸೆ. ಪ್ರೀತಿ, ವಾತ್ಸಲ್ಯ, ಪ್ರೋತ್ಸಾಹ ಸಿಕ್ಕಿದ್ದೇ ಆದ್ರೆ ಬದುಕಿನಲ್ಲಿ ಹೆಣ್ಮಗಳು ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ನಿಲ್ತಾಳೆ. ಇದರಲ್ಲಿ 2 ಮಾತಿಲ್ಲ ಅಂತ ಹೇಳಿ ಇಲ್ಲಿ ಕರೆದು ಅವಕಾಶ ಕೊಟ್ರಿ ಮಾತನಾಡಲಿಕ್ಕೆ. ತಾವು ಈ ಗಡಿ ಭಾಗದಲ್ಲಿ ಇಷ್ಟೊಂದು ಸುಂದರವಾದಂತಹ ವಾತಾವರಣದಲ್ಲಿ ಇದ್ದೀರಿ. ನಾನು ಇಲ್ಲಿ ಬಂದಾಗ ತಮ್ಮನ್ನೆಲ್ಲ ಮೊದಲನೇ ಬಾರಿಗೆ ಇವತ್ತು ನೋಡ್ತಾ ಇದ್ದೀನಿ. ಫೋನ್ದಲ್ಲೇ ಪೂರ್ವ ಸರ್ ಅವ್ರದ್ದು ಧ್ವನಿ ಕೇಳಿದ್ದೆ. ಬಿಟ್ಟರೆ ಬೇರೆ ಏನಿಲ್ಲ. ಆದ್ರೂ ಕೂಡ ತಮ್ಮ ಪ್ರೀತಿ, ವಾತ್ಸಲ್ಯ ಹೀಗೆ ನನ್ನ ಜೊತೆ ಇರಲಿ. ಹೆಣ್ಮಕ್ಕಳು ಯಾವುದರಲ್ಲಿ ನಾವು ಕಡಿಮೆ ಇಲ್ಲ ಅನ್ನೋದನ್ನು ಅರ್ಥಕೊಳ್ಬೇಕಾಗಿದೆ ಅಷ್ಟೇ. ನಾನು ಹೇಳೋದು ಏನು ಅಂತಂದ್ರೆ, ಸಮಾಜದಲ್ಲಿ ಬದುಕಬೇಕಾದ್ರೆ ಗಟ್ಟಿತನದಿಂದ ಬದುಕಿ ಏನಾದರೂ ಸಾಧನೆ ಮಾಡಿ ತೋರಿಸಿ, ಅಂದಾಗ ಮಾತ್ರ ನಮ್ಮ ಗುರುತುನೂ ಈ ಸಮಾಜಕ್ಕೆ ಒಂದು ಕೊಡುಗೆ ತರ ಉಳಿತದ ಅಂತ ಹೇಳಿ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಅಭಿಮಾನದ ಧನ್ಯವಾದಗಳು.